ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವಾದ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ಇವತ್ತಿನ ದಿನ ನಾವು ಆರಾಧನೆಯನ್ನು ಮುಗಿಸಿ ನಾವು ಈಗ ವಾಕ್ಯದ ಭಾಗಕ್ಕೆ ಬಂದಿದ್ದೀವಿ. ವಾಕ್ಯದ ಭಾಗದ ಮೂಲಕ ದೇವರು ಮಾತಾಡಿಸಿದೆ. ಕಳೆದ ವಾರ ಕೊಟ್ಟಂಥ ವಾಕ್ಯ ಯಾವುದು ನೆನಪಿದೆಯಾ? ಪ್ರಾರ್ಥನೆ ಗೊತ್ತಾಯ್ತು. ಯಾವ ಪ್ರಾರ್ಥನೆ ಬಗ್ಗೆ ಹೇಳಿದ್ದೆ? ನಾನು ಈ ತಿಂಗಳಲ್ಲಿ ಪ್ರಾರ್ಥನೆ ಬಗ್ಗೆ ಕೊಡ್ತೀನಿ ಅಂತ ಹೇಳಿದೆ. ಯಾವ ಪ್ರಾರ್ಥನೆ ಬಗ್ಗೆ ಹೇಳಿದ್ದೆ? ಕುಟುಂಬ ಅಲ್ಲ, ಕೇಳಿಸ್ತಾ ಇಲ್ಲ. ಏಕಾಂತ ಪ್ರಾರ್ಥನೆ. ಒಬ್ಬರೇ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರ ಇಲ್ವ ಅಂತ ಹೇಳೋದ್ರ ಬಗ್ಗೆ ಕೊಟ್ಟಿದೆ. ಏಕಾಂತ ಪ್ರಾರ್ಥನೆ. ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಬೇಕಮ್ಮ. ಏಕಾಂತ ಪ್ರಾರ್ಥನೆ. ಒಬ್ಬನೇ ಪ್ರಾರ್ಥನೆ ಮಾಡೋದು ದೇವ್ರು ಕೇಳ್ತಾರೆ. ನೀವು ಎಷ್ಟೇ ಕುಟುಂಬವಾಗಿ ಪ್ರಾರ್ಥನೆ ಮಾಡಿ, ಎಷ್ಟೇ ಸಭೆಯಾಗಿ ಪ್ರಾರ್ಥನೆ ಮಾಡಿ, ಎಷ್ಟೇ ಜನಗಳ ಜೊತೆ ಸೇರಿ ಪ್ರಾರ್ಥನೆ ಮಾಡಿ, ಆದರೆ ಒಬ್ಬರೇ ಪ್ರಾರ್ಥನೆ ಮಾಡೋದನ್ನ ಮರಿಬೇಡಿ. ನಿಂತಲ್ಲಿ, ಕೂತಲ್ಲಿ, ಓದಲ್ಲಿ, ಬಂದಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿದ್ದು ನಾನು ನಿಮಗೆ ಹೇಳಿದ್ದೆ. ಅಲ್ಲಲ್ಲಿಯ ನಿಜ ಅಲ್ವಾ? ಹಾಗಾದರೆ ಇವತ್ತು ನಾವು ಮಾಡಬೇಕಾದ ಪ್ರಾರ್ಥನೆ ಸಂಸಾರದ ಬಗ್ಗೆ ಪ್ರಾರ್ಥನೆ ನಾವು ಯಾಕೆ ಮಾಡಬೇಕು? ಸಂಸಾರದಲ್ಲಿ ಪ್ರಾರ್ಥನೆ ಯಾಕೆ ಮಾಡಬೇಕು? ಅದು ಪೂರ್ತಿಯಾಗಿ ಕೊಡೋಕ್ಕಾಗಲಿ, ಅದು ಸ್ವಲ್ಪ ಭಾಗ ಕೊಡ್ತೀನಿ, ಸಾಧ್ಯವಾದರೆ ಬರೋವಾರ ಕೊಡ್ತೀನಿ. ಸಂಸಾರದಲ್ಲಿ ಪ್ರಾರ್ಥನೆ ಅಗತ್ಯತೆ ಏನು, ಯಾಕೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಆಮೇನ್ ಆಮೇನ್. ಸೌಂಡ್ ಬರ್ತಲ್ಲ ಯಾಕೆ? ಸಂಸಾರದಲ್ಲಿ ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್. ಸಂಸಾರದ ಬಗ್ಗೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ಸಂಸಾರ ಅಂತ ಹೇಳುವಂಥದ್ದನ್ನು ಕೊಟ್ಟಿರೋದು ಯಾರು? ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ? ಯಾರು ಕೊಡ್ತಿದ್ರು? ಸಂಸಾರ ಅಂತ ಹೇಳೋದನ್ನ ಕೊಟ್ಟಿರೋದೇ ದೇವರು. ಯಾಕೆಂದರೆ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ್ರು. ಎಲ್ಲವನ್ನ ಸೃಷ್ಟಿ ಮಾಡಿ ಕೊನೆಗೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಎಲ್ಲವನ್ನ ದೇವರು 5 ದಿವಸ ಸೃಷ್ಟಿ ಮಾಡಿ 6ನೇ ದಿವಸ ಮನುಷ್ಯನನ್ನು ಸೃಷ್ಟಿ ಮಾಡಿ 7ನೇ ದಿವಸ ವಿಶ್ರಮಿಸ್ಕೊಂಡು ಅವ್ರನ್ನ ನೋಡಿದಾಗ ಎಲ್ಲ ಒಳ್ಳೇದು ಅಂತ ಅವ್ರು ಯೋಚನೆ ಮಾಡಿದ್ರು. ಆಗ ದೇವರು ಸೃಷ್ಟಿ ಮಾಡೋದು ಎಲ್ಲವೂ ಒಳ್ಳೆಯದೇ. ಆದರೆ ಜನಗಳು ತಪ್ಪಾದ ಆಯ್ಕೆಗೆ ಹೋದರೆ ದೇವರು ತಪ್ಪಲ್ಲ. ಅದು ಜನಗಳನ್ನ ಉಂಟು ಮಾಡಿದ್ದು ಒಳ್ಳೇದಕ್ಕೆ. ನಿಮಗೆ ಮಗಳನ್ನ ಕೊಟ್ಟಿದ್ದು ಒಳ್ಳೇದಕ್ಕೆ, ಮಗನ ಕೊಟ್ಟಿದ್ದು ಒಳ್ಳೇದಕ್ಕೆ. ಅವ್ರು ಪೋಲಿ ಆಗಿತ್ತಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ನಮ್ಮ ತಂದೆ ತಾಯಿಗಳಿಂದ ಮಕ್ಕಳು ಹಾಳಾಗೋದು ಇದೆ, ಮಕ್ಕಳಾಗಿನೇ ಹೋಗಿ ಹಾಳಾಗೋದಿದೆ. ಅದು ದೇವ್ರ ಜವಾಬ್ದಾರಿ ಅಲ್ಲ, ಅದು ನಮಗೆ ಜ್ಞಾನ ಇರಬೇಕು. ಅಲ್ಲಲ್ಲಿಯ ಈಗ ನಾವು ಸಂಸಾರವನ್ನು ಕೊಟ್ಟಿದ್ದೆ ದೇವರು ಅಂತ ಹೇಳಿದ್ರೆ ಒಂದು ಚಿಕ್ಕ ಸಾಕ್ಷಿ ಕೊಡ್ತೀನಿ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ. ಯೆಹೋವ ದೇವರು ಮನುಷ್ಯರು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದರು. ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದರು. ಮನುಷ್ಯನು ಒಂಟಿಯಾಗಿರೋದು ಸರಿಯಲ್ಲ, ಅವನಿಗೆ ಸರಿಯಾಗಿರೋ ಸಹಕಾರಿನ ರೆಡಿ ಮಾಡ್ತೀನಿ ಅಂತೇಳಿ ದೇವ್ರು ಏನು ಮಾಡಿದ್ರು? ಮನುಷ್ಯನಿಗೋಸ್ಕರ ಪ್ರಾಣಿಗಳನ್ನ ಪಕ್ಷಿಗಳನ್ನೆಲ್ಲ ರೆಡಿ ಮಾಡ್ದ. ಎಲ್ಲ ನೋಡ್ದ. ಅವನು ಯಾವುದೂ ಅವನಿಗೆ ಖುಷಿ ಆಗಲಿಲ್ಲ. ಒಂದು ಹುಲಿ ಬಂತು, ಅದಕ್ಕೆ ಹುಲಿ ಅಂತ ಹೆಸರಿಟ್ಟ, ಅಲ್ಲಿಂದ ವಾಪಸ್ ಕಳಿಸ್ದ. ಎಲ್ಲ ಪ್ರಾಣಿಗಳಿಗೆ ಹೆಸರಿಟ್ಟಿದ್ದೆ ಫಸ್ಟ್ ಮನುಷ್ಯ, ದೇವ್ರಿಗೆ ಹೆಸರಿಟ್ಟಿದ್ದಲ್ಲ. ಫಸ್ಟ್ ಮನುಷ್ಯ ಹೆಸರಿಟ್ಟಿರೋದು. ಅವ್ನು ಬರ್ತಾನೆ, ಆ ಬಾಗಿಲಾಕ ಪ್ರೇಮ ಸೌಂಡ್ ಜಾಸ್ತಿ ಆಗ್ತದೆ, ಆಯಿತಾ? ಫಸ್ಟ್ ಮನುಷ್ಯ ಬಂದಾಗ ಅಲ್ಲೆಲ್ಲಿಯ ಪರವಾಗಿಲ್ಲ ಅವಳು ಆಗ್ತಾರೆ, ಆಯಿತಾ? ಇರಲಿ ಎಲ್ಲರೂ ಆ ಕಡೆ ನೋಡಬೇಡಿ, ಈ ಕಡೆ ಬನ್ನಿ. ಫಸ್ಟ್ ಮನುಷ್ಯ ಹತ್ರ ಹುಲಿ ಬಂತು. ಹುಲಿನ ಸೌರ್ಬಿಟ್ಟೆಲ್ಲ ನೋಡಿದೆ, ಯಾಕೋ ಸರಿ ಆಗಲಿಲ್ಲ. ಮಕ್ಕಳು ನೋಡಿ ಗೊಂಬೆ ಜೊತೆ ಆಟಾಡಿ ಗೊಂಬೆನ ಬಿಸಾಕ್ಬಿಟ್ಟು ಪುನಃ ಇನ್ನೊಂದು ಜೀಪ್ ಹತ್ರ ಹೋಗ್ತದೆ, ಜೀಪನ್ನು ಬಿಸಾಕ್ಬಿಡ್ತದೆ, ಗಾಲಿ ಚಕ್ರದ ಹತ್ರ ಹೋಗ್ತದೆ. ಈಗ ಎಲ್ಲ ಹತ್ರ ಹೋಗ್ತಾನೆ ಇರ್ತಾರಲ್ಲ, ಹಂಗೇನೆ ಆದಾಮ ಎಲ್ಲ ನೋಡ್ದ. ಎಲ್ಲ ನೋಡಿ ಏನು ಪ್ರಯೋಜನ? ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳನ್ನೆಲ್ಲ ರೆಡಿ ಮಾಡೋದು ಯಾವುದು ಸೆಟ್ ಆಗಲಿಲ್ಲ. ಕೊನೆಗೆ ದೇವರು ಏನು ಮಾಡಿದ್ರು ಗೊತ್ತಾ? ಅದೇ ಅಧ್ಯಾಯದ 21, 22ನೇ ವಾಕ್ಯ ಓದಿ. ಅದೇ ಅಧ್ಯಾಯದ 21, 22ನೇ ವಾಕ್ಯ ಓದಿ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವಳ ಬಳಿಗೆ ಕರೆತಂದರು. ನೋಡಿ, ಈಗಿರುವಲ್ಲಿ ದೇವರು ಏನು ಮಾಡುತ್ತಾ? ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡ್ಬಿಟ್ಟು ಏನು ಮಾಡಿದ? ಒಂದು ಪಕ್ಕೆದೊಂದು ಎಲುಬುನ ಮಾತಾಡ್ರು ಮುರಿದಾದ್ರು. ಅದರಿಂದ ಪಕ್ಕೆ ಎಲುಬನ್ನು ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ, ಆಗ ಒಂದು ಎಲುಬು ತಗೊಂಡ್ರು,
ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಆತನ ಬಳಿ ಕರ್ತಂದನು. ಆಗ ಇಲ್ಲಿ ಫಸ್ಟ್ ಉಂಟಾದವರು ಯಾರು? ಪುರುಷ. ನೆಕ್ಸ್ಟ್ ಯಾರಾದರೂ? ಸ್ತ್ರೀ. ಅಲ್ಲಲಿಯ ಅಲ್ಲಲಿಯ ಫಸ್ಟ್ ಏನು ಮಾಡೋಕ್ಕಾಗಿಲ್ಲ, ಯಾವುದಕ್ಕಾದ್ರೂ ಅಡ್ಜಸ್ಟ್ ಹಾಕಿ ದೊಡ್ಡ ಆನೆ ಹಾಕಿ ಪ್ರಾರ್ಥನೆ ಮಾಡಿ, ಕಿಟಕಿ ಬಾಗಿಲೆಲ್ಲ ಓಪನ್ ಆಗಿದೆ ಮಾಡಿ, ಏನು ಮಾಡೋದು ನೀವು ಪ್ರಾರ್ಥನೆ ಮಾಡಿ ದೇವ್ರು ಕೊಡಿಸ್ತಾರೆ. ಅಲ್ಲಲಿಯ ಅಲ್ಲಲಿಯ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಲ್ಲಲಿಯ ಅಲ್ಲಲಿಯ ಅಲ್ಲಲಿಯ. ಹಾಗಾದರೆ ಫಸ್ಟ್ ಪುರುಷನನ್ನು ಉಂಟು ಮಾಡಿದ್ರು, ಪುರುಷನಿಗೆ ತಕ್ಕ ಹಾಗೆ ಒಬ್ಬ ಸ್ತ್ರೀನ ಉಂಟು ಮಾಡಿದ್ರು. ಸ್ತ್ರೀನ ಉಂಟು ಮಾಡಿದ್ಮೇಲೆ ಏನು ಮಾಡಿದ್ರು ನೋಡಿ, ಅವನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಏನು ಮಾಡಿದ್ರಂತೆ? ಆ ಎಲುಬು ತೆಗಿಬೇಕಿದ್ರೆ ಅವನಿಗೆ ನೋವಾಗ್ತದೆ ಅಂತ ಸ್ವಾಮಿ ಗೊತ್ತು. ಅದಕ್ಕೆ ಅವನಿಗೆ ಏನು ಮಾಡಿದ್ರು? ಗಾಢ ನಿದ್ರೆನ ಬರ ಮಾಡಿದ್ರು. ಇವತ್ತು ಆಪರೇಷನ್ ಮಾಡಬೇಕಾದ್ರೆ ಡಾಕ್ಟರ್ಗಳು ಏನು ಮಾಡ್ತಾರೆ? ಮತ್ತೆ ಇಂಜೆಕ್ಷನ್ ಮಾಡ್ತಾರೆ. ಮತ್ತೆ ಇಂಜೆಕ್ಷನ್ ಕಂಡುಹಿಡಿದಿರೋದು ಯಾರು? ದೇವರು. ಅವತ್ತು ಅವನಿಗೆ ಗಾಢ ನಿದ್ರೆ ಕೊಟ್ಟರು, ಇವತ್ತು ನಮಗೂ ಗಾಢ ನಿದ್ರೆ ಮಂಕ್ ಇಂಜೆಕ್ಷನ್ ಕೊಡೋದ್ರ ಮೂಲಕ ಕಂಡುಹಿಡಿದ್ಬಿಟ್ಟು ನಮ್ಗೆ ಮಂಕ್ ಇಂಜೆಕ್ಷನ್ ಕೊಟ್ಬಿಟ್ಟು ತೆಗಿಸ್ತಾರೆ. ಆ ಗಾಢ ನಿದ್ರೆ ಬರ ಮಾಡಿದ್ರೆ ಮೊದಲೆಲ್ಲ ಆಪರೇಷನ್ ಮಾಡುವಾಗ ಹೆಂಗೆ ಮಾಡ್ತಿರೋದು ಗೊತ್ತಾ? ಕಾಲದ ಮೂಳೆ ಮುರಿದೋಗ್ಬಿಟ್ರೆ ಗದನ ಹಿಡ್ಕೊಂಡು ಪುನಃ ನಗ್ಗಿ ಮಾಡಿ ಎಲ್ಲ ರೆಡಿ ಮಾಡ್ತಿರಂತೆ. ಅವನು ಅಯ್ಯೋ ಅವ್ವ ಅಯ್ಯೋ ಅವ್ವ ಅಂತ ಕಿಚ್ಚಾಡ್ತಿದಂತೆ. ಆಪರೇಷನ್ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೆ ಕೂಡ ಆ ಡಾಕ್ಟರ್ಗಳು ಏನು ಮಾಡ್ತಾ ಗೊತ್ತಾ, ಆ ಮಂಕ್ ಇಂಜೆಕ್ಷನ್ ಕೊಡೋದನ್ನ ಎಳ್ದಾಡ್ತಿದ್ದಂತೆ. ಇವರು ಅಯ್ಯೋ ಅವ್ವೋ ಅಪ್ಪ ಅಂತ ಕಿಚ್ಚಾಡ್ತಿದ್ದಂತೆ. ಕಿಚ್ಚಾಡ್ತಿದ್ದಾಗ ಒಬ್ಬ ಡಾಕ್ಟರ್ ಏನು ಮಾಡ್ದಂತೆ ಗೊತ್ತಾ, ತೆಗೆದು ಬೈಬಲ್ ಓದ್ತಾರಂತೆ. ಬೈಬಲ್ ಓದಿದಾಗ ದೇವರು ಗಾಢ ನಿದ್ರೆನ ಮರ ಮಾಡಿ ಅವನ ಎಲುಬನ್ನು ತೆಗೆದಿದ್ದಾಗ, ನಾನು ಆಗಿದ್ರೆ ಮಂಕ್ ಇಂಜೆಕ್ಷನ್ ಯಾಕೆ ಕಂಡುಹಿಡಿಬಾರ್ದು ಅಂದರೆ ಅವನು ಮಂಕ್ ಇಂಜೆಕ್ಷನ್ ಕಂಡುಹಿಡಿದಿರೋದು. ಮಂಕ್ ಇಂಜೆಕ್ಷನ್ ಕಂಡುಹಿಡಿದು ಯಾವುದರಿಂದ? ಈ ಬೈಬಲಿಂದ. ಅರ್ಥ ಆಗ್ತಿದೆಯಾ? ಅವ್ನು ಬೈಬಲ್ ಓದಾಗ ಗೊತ್ತಾಗೋಯ್ತಂತೆ. ಈ ಗಾಢ ನಿದ್ರೆ ಬರ ಮಾಡಿದ್ಮೇಲೆ ನಾವು ಕೂಡ ಹಂಗೇನೆ ಮಾಡಿದ್ರೆ ಪಾಪ ಮನಸ್ಸಿಗೆ ನೋವು ತಡೆಯೋದು. ಅರ್ಧ ಜನ ಸತ್ತೋಗ್ಬಿಡ್ತಿದ್ರಂತೆ. ಈಗ ಡೈರೆಕ್ಟಾಗಿ ಆಪರೇಷನ್ ಮಾಡಿದ್ರೆ ಸಾಯ್ತಾರ ಇಲ್ವಾ? ಮಂಕ್ ಇಂಜೆಕ್ಷನ್ ಕೊಟ್ಟ ಅವನಿಗೇನು ಗೊತ್ತಾಗೋದಿಲ್ಲ. ಕಾಲು ಮುರಿದೋಗುತ್ತೆ. ಆ ಕಾಲ ಲಡಕ ಪಡಕ್ಕೆ ಮಾಡಿ ಅಲ್ಲೇ ಕೂರಿಸೋದು ಏನಾಗ್ತದೆ? ಜೀವ ಉಡ್ತದೆ. ಮೆಲ್ಲೆ ಮುಟ್ಬಿಟ್ರೆ ಸಾಕು ಅಂತ ಹೇಳ್ತೀವಿ ನಿಜವಲ್ಲ. ಅಂಥದ್ರಲ್ಲಿ ಆದ್ರೆ ನಾವೆಬ್ಬ ಡಾಕ್ಟ್ರ್ ಓದ್ಬಿಟ್ಟು ಏನು ಮಾಡೋದು ಗೊತ್ತಾ, ಮಂಕ್ ಇಂಜೆಕ್ಷನ್ನ ಕಂಡುಹಿಡಿದ. ಹಾಗಾದರೆ ಗಾಢ ನಿದ್ರೆ ಬರ ಮಾಡಿದ್ದು ಯಾರು? ದೇವರು. ಇವತ್ತು ಮಂಕ್ ಇಂಜೆಕ್ಷನ್ನ ಕಂಡುಹಿಡಿಯೋಕ್ಕೆ ಐಡಿಯಾ ಕೊಟ್ಟವ್ರು ಯಾರು? ದೇವರು. ಅಲ್ಲಿಂದ ಫಸ್ಟ್ ಆಪರೇಷನ್ ಮಾಡಿದವ್ರು ಯಾರು? ಇವತ್ತು ಆಪರೇಷನ್ ಮಾಡೋಕ್ಕೆ ಐಡಿಯಾ ಕೊಟ್ಟವ್ರು ಯಾರು? ಎಲುಬನ್ನ ತೆಗೆದಾಕ್ಬಿಟ್ಟು ಏನು ಮಾಡಿದ್ರು, ಆ ಸ್ಥಳವನ್ನು ಮುಚ್ಚಿ ಮನುಷ್ಯನಿಂದ ತೆಗೆದ ಎಲುಬನ್ನು ಸ್ತ್ರೀಯಾಗ ಮಾಡಿದನು. ಆಗ ಪುರುಷನಿಗೊಬ್ಬ ಸ್ತ್ರೀನ ರೆಡಿ ಮಾಡೋದು. ಒಬ್ಬ ಸ್ತ್ರೀನ ರೆಡಿ ಮಾಡಿದ್ರು. ಪುರುಷನೇ ರೆಡಿ ಮಾಡಲಿಲ್ಲ, ಪುರುಷನಿಗೊಬ್ಬ ಸ್ತ್ರೀನ ರೆಡಿ ಮಾಡಿದ್ರು. ಅಲ್ಲಿಂದ ಏನು ಮಾಡ್ತಾನೆ, ಅವನ ಹತ್ರ ಕರ್ಕೊಬರ್ತಾರೆ. ಆಗ ನೋಡಿ ಓದಿ. ಈಗ ಆಗಲೇ ಸೃಷ್ಟಿ ಆಗಿರೋ ಪ್ರಾಣಿಗಳೆಲ್ಲ ಸರಿ ಇಲ್ಲ, ಈಗ ಸರಿ. ಏನು ಹೇಳ್ತಾರೆ ಅವನು? ಈಗ ಸರಿ. ಆಗಲೇ ಮಾಡಿದಲ್ಲ ಪ್ರಾಣಿ ಪಕ್ಷಿಗಳು ಅದೆಲ್ಲ ಮಾಡಿದ, ಯಾವುದು ಸರಿ ಆಗಲಿಲ್ಲ, ಈಗ ಸರಿ. ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು. ಈಕೆ ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು. ಅಲ್ಲಲಿಯಾ. ಈಗ ಕೆಳಗೆ 24ನೇ ವಾಕ್ಯ ಓದಿ. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಪುರುಷನು ತನ್ನ ತಂದೆ ತಾಯಿಗಳನ್ನ ಬಿಟ್ಟಿದ್ರೆ ಬಿಟ್ಬಿಡೋದಲ್ಲ, ಅವ್ರ ಜೊತೆಲಿ ಇರ್ತಾನೆ, ಅವ್ರ ಜೊತೆ ಪಾಲನೆ ಲಾಲ ಇರ್ತದೆ. ಮದುವೆ ಆದಮೇಲೆ ಅವ್ರಿಬ್ಬರಿಗೆ ಬೇರೆ ರೂಮ್ ಆಗ್ತದೆ. ನಿಜ ಅಲ್ವಾ? ಗಂಡ ಹೆಂಡತಿ ಬೇರೆ ರೂಮ್ ಆಗ್ತಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಲ್ಲ. ನಮ್ದೊಬ್ಬ ಪಾಸ್ಟರ್ ಹಂಗೇನೆ ಬೋಧನೆ ಮಾಡಿ ನಮ್ಮ ಸಚ್ಚಲ್ಲಿ ಎಷ್ಟೋ ಜನ ಹಾಳಾಗ್ಬಿಟ್ರು ಗೊತ್ತಾ. ತಂದೆ ತಾಯಿನ ಬಿಟ್ಬಿಟ್ಟು ಬಂದ್ಬಿಡಿ, ಮದುವೆ ಆದಮೇಲೆ ತಂದೆ ತಾಯಿನ ಬಿಟ್ಬಿಟ್ಟು ಬಂದ್ಬಿಡಿ. ನನ್ನ ಮಗ ಕೂಡ ಆ ತಪ್ಪಾದ ಬೋಧನೆಗೆ ಒಳಗಾಗ್ಬಿಟ್ಟಿದ. ತಂದೆ ತಾಯಿಗಳನ್ನ ಬಿಟ್ಬಿಟ್ಟು ಬನ್ನಿ ಅಂತ ಪಾಸ್ಟರ್ ಹೇಳಿದ್ದಾರೆ, ನಾವು ಬೇರೆ ಹೋಗ್ತೀವಿ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಎಷ್ಟೋ ಜನಗಳಿದ್ದು ನಾವೆಲ್ಲ ಹೋಗಿ ಗಲಾಟೆ ಮಾಡೋದು, ನೀವು ಹಿಂಗೆ ವಾಕ್ಯ ಕೊಡಬೇಡ್ತೇಳಿ. ನನಗೆ ದೇವ್ರು ಕೊಟ್ಟರೆ ಪ್ರಕಟಣೆ ಇದ್ದಾವೆ, ತಂದೆ ತಾಯಿನ ಬಿಟ್ಟು ಹೋಗಿದ್ದ. ಕೊನೆಗೆ ದೇವ್ರು ಏನು ಮಾಡೋದು ಗೊತ್ತಾ, ಅವ್ರ ಮಗನೇ ತಂದೆ ತಾಯಿನ ಬಿಟ್ಟು ಹೋಗಂಗೆ ಮಾಡೋದು. ಅವ್ರು 2 ಮಕ್ಕಳು ಇವತ್ತು ಚರ್ಚಲ್ಲಿ ವರ್ಷಕ್ಕೆ ಲೀಡರ್ ಅಲ್ಲ, ಯಾವನೋ ಒಬ್ಬನ ಕರ್ಸ್ಬಿಟ್ಟು ಲೀಡರಾಗಿ ಮಾಡಿದ್ದಾರೆ, ಯಾರನ್ನೋ ಒಬ್ಬನ ಕರ್ಸ್ಬಿಟ್ಟು ಲೀಡರಾಗಿ ಮಾಡಿದ್ದಾರೆ. ಅವ್ರು 2 ಮಕ್ಕಳು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹೆಸರಿಗೆ ಮಾತ್ರ ತಿಂಗಳಿಗೋಸ್ಕರ 5 ತಿಂಗಳಿಗೋಸ್ಕರ 4 ತಿಂಗಳಿಗೋಸ್ಕರ ಬಂದ್ಬಿಟ್ಟು ಅಪ್ಪ ಮಮ್ಮಿ ಡ್ಯಾಡಿಗೆ ಹೋಗ್ತಾರೆ. ಅಂಥ ದೊಡ್ಡ ಸಭೆಯ ಸಭಾಪಾಲಕನ ಮಕ್ಕಳೇ ಅಲ್ಲಿ ಇಲ್ಲ. ಯಾಕೆ? ಕಂಡವ್ರ ಮಕ್ಕಳಿಗೆ ತಂದೆ ತಾಯಿನ ಬಿಟ್ಬಿಟ್ಟು ಹೋಗಿ, ಮದುವೆ ಆದಮೇಲೆ ತಂದೆ ತಾಯಿನ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿದಕ್ಕೆ ಏನಾಯ್ತು ಗೊತ್ತಾ, ಅಲ್ಲಿ ಅವ್ರಿಗೆ ಆ ಶಾಪ ಉಲ್ಟಾ ತಿರುಗಿ ಆ 2 ಮಕ್ಕಳು ಬರ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ.
ದೇವರು ಮಾಡಿದ್ದುಣ್ಣೋ ಮಾರಾಯ ಅಂತೇಳಿ ಇನ್ನೊಬ್ಬರು ತಂದೆ ತಾಯಿಗಳ ಕಣ್ಣೀರನ್ನ ವರ್ಷ ಇದು ಮಾಡಿದ್ರೆ ಅವರಿಗೆ ತಗಳ್ತದೆ, ಗೊತ್ತಾಯ್ತಾ? ಅದು 2 ಮಕ್ಕಳು ಬರ್ತಾರೆ, 2 ತಿಂಗಳು 3 ತಿಂಗಳು ಬರ್ತಾರೆ. ಅಂಥ ದೊಡ್ಡ ಚರ್ಚು ಮೈಸೂರಲ್ಲೇ ಹೆಸರುವಾಸಿಯಾದ ಚರ್ಚು. ಆ ಚರ್ಚಿಗೆ ಇವತ್ತು ಅವರು ಮಕ್ಕಳು ಪಾಲಿಸ್ತಾ ಇಲ್ಲ, ಯಾವನೋ 3ನೇ ವ್ಯಕ್ತಿನ ದುಡ್ಡಿನ ಆಸೆಗೋಸ್ಕರ ತಂದಿಟ್ಕೊಂಡಿದ್ದಾರೆ. ನೋಡಿ, ಯೋಚನೆ ಮಾಡಿ. ನಿಮಗೆಲ್ಲ ಗೊತ್ತಿದೆ ಆ ಪಾಸ್ಟರ್ನ. ಅಲ್ಲೆಲ್ಲ ಯಾರು ಅಂತ ಹೇಳೋದು ಬೇಕಾಗಿಲ್ಲ. ನನ್ನ ಮಗನೂ ಕೂಡ ಅಂತ ತಪ್ಪಾದ ದಾರಿಗೆ ಹೋಗ್ಬಿಟ್ಟ. ಅಂಥ ಬೋಧನೆ ಇದೆ ನೋಡಿ. ತಂದೆ ತಾಯಿನ ಬಿಟ್ಟು ಪುರುಷನ ಹೆಂಡತಿನ ಸೇರಿಕೊಳ್ಳೋದ್ರೆ ತಂದೆ ತಾಯಿನ ಬಿಟ್ಟು ಬಿಡಿ ಅಂತಲ್ಲ. ಆ ತಂದೆ ತಾಯಿಗಳ ಜೊತೆಲಿ ಲಾಲನೆ ಪಾಲಿದ್ದಂಥ ಮಗ ಇವತ್ತು ಬೇರೆ ರೂಮಿಗೆ ಬರ್ತಾನೆ, ನಿಜ ಅಲ್ವಾ? ಹಾಗಾದರೆ ಸಂಸಾರವನ್ನು ಸ್ಥಾಪನೆ ಮಾಡಿದ್ದು ಯಾರು? ದೇವರು. ಗಂಡ ಹೆಂಡತಿ ಮಾಡಿದ್ಯಾರು? ಅದಕ್ಕೋಸ್ಕರ ನಾವು ಆರಾಧನೆ ಮಾಡಬೇಕು. ದೇವರೇ ನನಗೆ ಕೊಟ್ಟಂಥ ಒಳ್ಳೆ ಹೆಂಡತಿಗಾಗಿ ಸ್ತೋತ್ರ, ದೇವರೇ ನನಗೆ ಕೊಟ್ಟ ಒಳ್ಳೆ ಗಂಡನಿಗಾಗಿ ಸ್ತೋತ್ರ ಅಂತ ಪ್ರಾರ್ಥನೆ ಮಾಡಿ. ಅಯ್ಯೋ ನನ್ನ ಗಂಡ ಮೂದೇವಿ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಅಂಥವನು, ನನ್ನ ಹೆಂಡತಿ ಹಿಂಗೆ, ನನ್ನ ಹೆಂಡತಿ ಕೋಸ್ಕಣ್ಣಿ, ನನ್ನ ಹೆಂಡತಿ ಹಂಗೆ ಅಂತ ಹೇಳಕ್ಕೆ ಹೋಗಬೇಡಿ. ಕೊಟ್ಟ ಹೆಂಡತಿಗೋಸ್ಕರ ಸ್ತೋತ್ರ ಮಾಡಿ, ಕೊಟ್ಟ ಗಂಡನಿಗೆ ಸ್ತೋತ್ರ ಮಾಡಿ. ಆಗ ನಿಮ್ಮ ಗಂಡನನ್ನು ದೇವರು ಬದಲಾವಣೆ ಮಾಡ್ತಾರೆ, ನಿಮ್ಮ ಹೆಂಡತಿಯನ್ನು ದೇವರು ಬದಲಾವಣೆ ಮಾಡ್ತಾರೆ. ಆಮೇಲೆ ಅಲ್ಲಿಯ ಇವತ್ತಿಂದ ಹೊಸದಾಗಿ ಪ್ರಾರ್ಥನೆ ಮಾಡಿ, ಅಪ್ಪ ನನಗೆ ಗಂಡನ ಕೊಟ್ಟಿದ್ದು ನೀನೇ, ನನಗೆ ಹೆಂಡತಿ ಕೊಟ್ಟಿದ್ದು ನೀನೇ. ಗಂಡನಿಗೆ ಯಾಕೆ ಸ್ತೋತ್ರ ಮಾಡ್ತಿದ್ರೆ ನೀನು ನನಗೋಸ್ಕರ ಸ್ತೋತ್ರ ಮಾಡೋದು ಹೇಳಿ. ಅಲ್ಲಿಯ ಯಜಮಾನ್ರು ಕೇಳಿದ್ರಂತೆ, ಇದೇ ಕಮ್ಮಿ ಗಂಡನಿಗೋಸ್ಕರ ಸ್ತೋತ್ರ ಅಂತ ಹೇಳ್ತೀಯ, ನಾನೇನು ಮಾಡಿದೆ ಅಮ್ಮಿ ಅಂತ ಕೇಳಿದ್ರಂತೆ. ನಾನು ಚರ್ಚೆ ಬರ್ತಾ ಇದ್ದೀನಲ್ಲ, ಯಾಕೆ ನನಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗಾಬರಿ ಆಗೋಯ್ತು. ಇಲ್ಲ ಅವ್ರಿಗೆ ಹೇಳಿ, ನಿನ್ನಂಥ ಒಳ್ಳೆ ಗಂಡನ ಪಡೆದಿದ್ದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತಿದ್ದೇನೆ. ಅವ್ರು ಖುಷಿ ಆಗ್ಬಿಡ್ತಾರೆ. ಅಲ್ಲಿಯ ಹೋಗ್ಬಿಟ್ಟು ಹೇಳ್ಬೇಕು ಅಂತ ಅಲ್ಲಿ ನೀನು ಸ್ತೋತ್ರ ಮಾಡಿದೆ ಒಳ್ಳೆ ಸರಿ. ಇದ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಅಲ್ಲಿಯ ನಮ್ಮ ಪ್ರೇಮಾಟಿ ಮಾಡ್ತಾರೆ, ಒಳ್ಳೆ ಗಂಡನ ಕೊಟ್ಟಿದ್ದಾರೆ ಸ್ತೋತ್ರ ಅಂತ. ನಾನಂತೂ ಪ್ರೇಮಾಟಿ ಮಾಡ್ತಾ ಇದ್ದೀನಿ. ಅಲ್ಲಿಯ ಪ್ರೈಸ್ ಇಲ್ಲ ಹಾಗಾದ್ರೆ ನೀವು ಮಾಡೋಕೋಬೇಡಿ. ಅಲ್ಲಿಯ ಅಲ್ಲಿಯ ಪ್ರೈಸ್ ಒಂದನೇದಾಗಿ ಅಲ್ಲಿಯ. ಅಲ್ಲಿ ನೆಕ್ಸ್ಟ್ ಇವತ್ತು ಪುರುಷ ಫಸ್ಟ್, ಅಲ್ಲಿಂದ ಸ್ತ್ರೀ ನೆಕ್ಸ್ಟ್. ಹಂಗೆ ಹೇಳ್ಕೊಂಡು ಪುರುಷ ನಾನು ಫಸ್ಟ್ ಅಂತ ಅಹಂಕಾರ ಪಡೋಂಗಿಲ್ಲ, ಸ್ತ್ರೀ ನಾನು ತಗೊಂಡು ಅಹಂಕಾರ ಪಡೋಂಗಿಲ್ಲ. ಅದಕ್ಕೆ ಸ್ವಾಮಿ ಒಂದು ವಾಕ್ಯ ಕೊಟ್ಟಿದ್ದಾರೆ, 1ನೇ ಕೊರಿಂಥ 11ನೇ ಅಧ್ಯಾಯ 11 ನೋಡಿ. ಪ್ರೇಮಾಟಿನ ಅದೇ ವಾಕ್ಯನ ಕೊಟ್ಟರಂತೆ. ಅಲ್ಲಿಯ ಸ್ತೋತ್ರ ನೋಡಿ. ಹೆಂಡತಿ ಕೊಟ್ಟಿದ್ದು ಗಂಡನಿಗೆ ಗೊತ್ತಿಲ್ಲ, ಗಂಡ ಕೊಟ್ಟಿದ್ದು ಹೆಂಡತಿ ಗೊತ್ತಿಲ್ಲ, ನಾನು ಡ್ಯೂಟಿಲಿದ್ದೆ, ನನ್ನ ಹೆಂಡತಿ ಅದೇ ವಾಕ್ಯ ಕೊಟ್ಟರಂತೆ. ಸ್ತೋತ್ರ. ಅಲ್ಲಿಯ ಇಲ್ಲಿ 1ನೇ ಕೊರಿಂಥ 11ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ. ಪುರುಷನು ದೇವರ ಪ್ರತಿರೂಪವು ಪ್ರಭಾವವು. ಪುರುಷನು ಯಾರು? ದೇವರ ಪ್ರತಿರೂಪ. ಯಾಕೆಂದರೆ ದೇವರಿಂದನೇ ರೂಪಿಸಲ್ಪಟ್ಟವರು, ಅವರು ಎಲ್ಲದನ್ನು ಸೃಷ್ಟಿ ಮಾಡಿದವರು. ಆದರೆ ಮನುಷ್ಯನನ್ನು ಸೃಷ್ಟಿ ಮಾಡಲಿಲ್ಲ, ಕೈಯಿಂದ ರೂಪಿಸಿದ್ರು. ಕೈಯಿಂದ ಏನು ಮಾಡಿದ್ರು? ರೂಪಿಸಿದ್ರು. ಮಣ್ಣಿಂದ ಮಾಡಿ ನಮ್ಮನ್ನು ರೂಪಿಸಿದ್ರು. ಬೇರೆ ಬಾಕಿ ಇರೋದನ್ನೆಲ್ಲ ಏನು ಮಾಡಿದ್ರು? ಬಾಯಲ್ಲಿ ಹೇಳಿ ಸೃಷ್ಟಿ ಮಾಡಿದ್ರು. ಆದರೆ ಮನುಷ್ಯನ ನಮ್ಮ ಹತ್ರ ಕೈಯಿಂದ ರೂಪಿಸಿದ್ರು. ಎಷ್ಟು ಆಸೆ ಇರ್ಬೋದು ನಮ್ಮ ಮೇಲೆ ನೋಡಿ, ಲೆಕ್ಕ ಹಾಕಿ. ಅವ್ರು ಎಷ್ಟು ಮುದ್ದಾಗಿ ಮಾಡಿರ್ಬೋದು. ಮೂಗನ ತಗೊಂಡು ಇಲ್ಲಿ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು? ಬಾಯಿನ ತಗೊಂಡು ಇಲ್ಲಿ ಕೊಟ್ಟಿದ್ರೆ ಅಲ್ಲಲ್ಲಿಯ. ಹೌದು, ಮಣ್ಣಲ್ಲೇ ಮಾಡಿದ್ದು ಸರಿ. ಆದರೆ ಅದೆಲ್ಲ ಸೃಷ್ಟಿ ಮಾತ್ರ ಉಂಟು ಮಾಡಿರೋದು, ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ದೇವರ ಪ್ರತಿರೂಪವು. ತಲೆಯನ್ನು ಪ್ರಾರ್ಥನೆ ಮಾಡುವಾಗ ಮುಚ್ಕೋಬಾರದು. ನೆಕ್ಸ್ಟ್ ಸ್ತ್ರೀಯಾದರೂ ಪುರುಷನು ಪ್ರಭಾವಳಾಗಿದ್ದಾಳೆ. ಸ್ತ್ರೀಯಾದರೂ ಪುರುಷನ ಪ್ರಭಾವ ಆಗಿದ್ದಾರೆ. ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. ಸ್ತ್ರೀಯು ಪುರುಷನ ಪ್ರಭಾವ, ಪುರುಷನಿಂದ ಉತ್ಪತ್ತಿ ಆದಳು. ಪುರುಷನ ಎಲುಬಿನಿಂದ ಉತ್ಪತ್ತಿ ಆದಳು. ಯಾರು? ಸ್ತ್ರೀ. ಪುರುಷನ ಎಲುಬಿನಿಂದ ಉತ್ಪತ್ತಿ ಆದ ಕಾರಣ ಅವಳು ನಾರಿಂದ ಅನ್ಸ್ಕೊಂಡ್ರು ಸ್ತ್ರೀ ಆದಳು. ನೆಕ್ಸ್ಟ್ ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ, ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು. ಪುರುಷನಿಗೋಸ್ಕರ ಬೇಕು ಅಂತ ಹೇಳಿದ್ದಕ್ಕೆ ಸ್ತ್ರೀ ನಿರ್ಮಾಣ ಆಗಲೇ ಹೊರತು ಸ್ತ್ರೀಗೋಸ್ಕರ ಪುರುಷ ಉತ್ಪತ್ತಿ ಆಗಲಿಲ್ಲ, ದೇವರಿಗೋಸ್ಕರ ಪುರುಷ ಉತ್ಪತ್ತಿ ಆದ. ಆದರೆ ಸ್ತ್ರೀ ಉತ್ಪತ್ತಿಯಾಗಿದ್ದವರಿಗೆ ಮನುಷ್ಯನಿಗೋಸ್ಕರ. ಅರ್ಥ ಮಾಡ್ಕೊಳ್ಳಿ, ಐಡಿಯಾ ಮಾಡ್ಕೊಳ್ಳಿ. ಅದಕ್ಕೇನೆ ಗಂಡಸರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳೋದು ಅದಕ್ಕೇನೆ.
ಹಂಗಾಗ್ಬಿಟ್ಟು ಹುಚ್ಚ ಗಂಡ ಪೆದ್ದ ಗಂಡ ಆದರೆ ನೀವು ಕಂಟ್ರೋಲ್ ತಗೊಳ್ಳಿ, ಬೇಡ ತಗೊಳ್ಳೋದಿಲ್ಲ. ಒಳ್ಳೆ ಗಂಡ ಆದ್ಮೇಲೂ ಅವ್ರ ಮೇಲೆ ಅಧಿಕಾರ ತಗೊಳ್ಕೋಬೇಡಿ, ಕೃಷ್ಣಪ್ಪ ಅಂತ ಹೇಳಕ್ ಹೋಗ್ಬಾರ್ದು. ಅಲ್ಲೆಲ್ಲೂಯ್ಯ. ಆಯ್ತು, ಒಳ್ಳೆ ಗಂಡನ ಮೇಲೆ ಅಧಿಕಾರ ತಗೊಳ್ತಾರೆ, ನಿಜ ಅಲ್ವಾ? ನಿಜ ಅಲ್ವಾ? ಹಂಗೆ ಹೇಳಕ್ ಹೋಗ್ಬಾರ್ದು. ಅಲ್ಲೆಲ್ಲೂಯ್ಯ. ಪೆದ್ದ ಗಂಡ, ಹುಡುಕ ಗಂಡ, ಕೆಟ್ಟ ಗಂಡ ಆದರೆ ನೀವು ಅಧಿಕಾರ ತಗೊಳ್ಳಿ, ದುಡ್ಡು ಗಿಡ್ಡೆಲ್ಲ ಖಾಲಿ ಮಾಡ್ಬಿಡ್ತಾರೆ ಅಂತೇಳಿ. ಆದರೆ 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 ಸಂಪೂರ್ಣ ಅವನ ಕಡೆಗಣಿಸುವಂಗಿಲ್ಲ. ಯಾಕಂದರೆ ಪುರುಷನ ಇಷ್ಟ ಪ್ರಕಾರ ಸ್ತ್ರೀ ಆಗಿರೋದು ಬೈಬಲ್ ವಾಕ್ಯದ ಪ್ರಕಾರ. ನೆಕ್ಸ್ಟ್ ಹೋದಪ್ಪ. ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. ಅದಕ್ಕೇನೆ ಪ್ರಾರ್ಥನೆಗೆ ಬಂದಾಗ ಎಲ್ಲರೂ ತಲೆ ಮೇಲೆ ಮುಸ್ಕಾಕೊಳ್ಳಿ ಅಂತ ಹೇಳ್ತೀವಿ. ಹೇಳುದು ಮತ್ತೆ ಈಗಿನ ಕಾಲದಲ್ಲಿ ಕೇಳೋದಿಲ್ಲ. ಎಲ್ಲ ಸ್ಟೈಲಿಗೆ ಬಂದ್ಬಿಟ್ಟಿದೆ. ಪಾಸ್ಟ್ ಹೆಣ್ತೀರೇ ಮುಸ್ಕಾಕೋದಿಲ್ಲ. ಅಲ್ಲಲ್ಲಿಯ ಪಾಸ್ಟ್ ಹೆಣ್ತೀರೇ ಮುಸ್ಕಾಕೋದಿಲ್ಲ. ಈಗ ಮುಸ್ಕಾಕೋದಲ್ಲ, ಪಾಸ್ಟ್ ಹೆಣ್ತೀರೇ ಮುಸ್ಕಾಕೋದಿಲ್ಲ. ಕೇಳಿದ್ರೆ ಇದಿಲ್ಲ ಬೇರೆ ಹಠ ಮಾಡ್ತಾರೆ. ಇಲ್ಲ, ದೇವದೂತಂದರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ಮಹಾ ಶರೀರಿಗಳು ಹುಟ್ಟಿದ್ರು ಅಂತಿದೆ. ಅದೇ ದೇವದೂತಂದ್ರೆ ಬಿದ್ದೋಗಿರೋದು ಅವರೇ ಸೈತಾನಗಳು ಹೇಳ್ತಾರಲ್ಲ. ಈಗ ಆ ದೇವದೂತರು ಬಿದ್ದು ಹೋದಂಥ ಸೈತಾನಗಳಿದ್ರಲ್ಲ, ಅವರು ನೋಡಿದ ಕೆಟ್ಟ ದೃಷ್ಟಿಯಲ್ಲಿ ಕಾಣಬಾರ್ದು ಅಂತೇಳಿ ನೀವು ಮುಸ್ಕಾಕೊಳ್ಳಿ ಅಂತ ಹೇಳ್ತಾರೆ. ಆರಾಧನೆ ಮಾಡೋಕೆ ಏನು ಮಾಡಬೇಕು? ಮುಸ್ಕಾಕೋಬೇಕು. ಒಂದನೇದಾಗಿ ನಾವು ಗಂಡನನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಬೇಕು. ಹೆಂಡತಿಯನ್ನು ಕೊಟ್ಟು ಸ್ತೋತ್ರ ಮಾಡಬೇಕು. ಪುರುಷರಿಂದ ಉತ್ಪತ್ತಿ ಆದಂಥ ಕಾರಣಕ್ಕೋಸ್ಕರ ಬೇರೆ ಯಾರೂ ನಮ್ಮನ್ನು ನೋಡಬಾರ್ದು ಅಂತ ಹೇಳೋ ಉದ್ದೇಶದಿಂದ ಮುಸ್ಕಾಕೋಬೇಕು ಅಂತ ಹೇಳ್ತಾರೆ. ಅಲ್ಲೆಲ್ಲೂಯ್ಯ. ಪ್ರಾರ್ಥನೆ ಮಾಡಿದಾಗ ನೀವು ಮತ್ತು ದೇವರು ಮಾತ್ರ ಸಂಬಂಧ ಇರಬೇಕು. ಅಲ್ಲೆಲ್ಲೂಯ್ಯ. ಆಗ ದೂತಂದ್ರೆ ಬಂದು ನಿಮ್ಮ ಇದ್ರ ಹಾಳು ಮಾಡ್ತಾರೆ. ಬಿದ್ದು ಹೋದಂಥ ದೂತರು ಅವರು ನಿಮ್ಮನ್ನು ನೋಡಿ ದೃಷ್ಟಿಸಬಾರ್ದು. ಯಾಕೆ ಗೊತ್ತಾ? ಫಸ್ಟ್ ಬೀಳೋದೇ ಕ್ಲಿಯರು. ಫಸ್ಟ್ ಬಿದ್ದ. ಅದಕ್ಕೋಸ್ಕರ ಆರಾಧನೆ ಮಾಡುವಾಗ ನಿಮಗೆ ಮುಸ್ಕಾಕ್ಸ್ತಿರೋ ಉದ್ದೇಶ ಇನ್ನೇನಿಲ್ಲ. ನೀವು ಮತ್ತು ಸ್ತ್ರೀಯ ಸಂಬಂಧ ಮಾತ್ರ ಇರಬೇಕು. ಸೈತಾನಿಗೆ ನಿಮ್ಮ ಮುಖ ನೋಡೋಕೆ ಆಗಲೇಬಾರ್ದು. ಅದಕ್ಕೆ ಕೆಲವೊಂದು ಜನ ನೋಡಿದ್ರೆ ಗುಬ್ರು ಹಾಕೋಬಿಡ್ತಾರೆ. ಹಂಗೆ ಗುಬ್ರು ಹಾಕೋಬೇಡಿ. ಸದ್ಯಕ್ಕೆ ಕವರ್ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ. ತಲೆ ಬಗ್ಗಿಸಿ ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಹೇಳಿ. ಇವತ್ತು ಪಾಸ್ಟರ್ಸ್ಗಳು ಹೆಣ್ತೀರೇ ಆಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲೆಲ್ಲೂಯ್ಯ. ಹೇಳಿದ್ರೆ ಮಾಡಿದಂಥ ಅದ್ರ ಕೆಳಗಡೆ ವಾಕ್ಯ ಓದು, ಮೇಲ್ಗಡೆ ವಾಕ್ಯ ಓದ್ತಿರ್ತಾರೆ. 100ಕ್ಕೆ 90 ಭಾಗ ಅಲ್ಲಿ ಬರೆದಿದ್ದು ಮುಸುಕು ಹಾಕಿರ್ತಾರೆ. ಕೊನೆಗೆ ನಿಮ್ಮ ಇಷ್ಟ ಅಂತ ಬರ್ದ್ಬಿಟ್ಟು ಯಾಕೊತ್ತಾ ಅಲ್ಲಿ ಕ್ವಾಟ್ಲೆ ಮಾಡೋದು ಹೆಂಗಸರಿದ್ರು. ಅದಕ್ಕೆ ಅಲ್ಲಿ ಕೊನೆ ಭಾಗದಲ್ಲಿ ಬರ್ದಿದೆ, ನೀವು ಹಾಕೋದು ಬಿಡೋದು ನಿಮ್ಮ ಇಷ್ಟ ಅಂತ ಬರ್ದಿದೆ. ಬಿಡ್ಬೋದು ಅಂತ ಹೇಳ್ಬಿಟ್ಟು ಯಾಕೊತ್ತಾ ಕ್ವಾಟ್ಲೆ ತಡೆಯೋಕ್ಕಾಗದೇನೆ. ಪಾಸ್ಟ್ ಹೆಣ್ತೀರ ಆವಾಜ್ ಹಾಕೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಬಿಟ್ಬಿಟ್ಟು ಅವನು ಆಯ್ತು ನಿಮ್ಮ ಇಷ್ಟ ಅಂತೇಳಿ. ಯಾಕಂತ ಈ ಮುಸ್ಕಿನಿಂದಾಗಿ ದೇವ್ರನ್ನ ಬಿಟ್ಬಿಡೋದು ಬೇಡ ಅಂತೇಳಿ. ಆಯ್ತು ಇರಲಿ, ಅದೇನು 1 kg ಭಾರನೋ 2 kg ಭಾರನೋ ನನಗಂತ ಗೊತ್ತಿಲ್ಲ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅಲ್ಲಲ್ಲಿಯ ನಿಜವಾದಂತಹ ಕ್ರಿಸ್ತನ ಸ್ತ್ರೀಯರು ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ಆಟೋಮೆಟಿಕ್ಕಾಗಿ ಮುಸ್ಕು ತಲೆ ಮೇಲೆ ಬರಬೇಕು. ನೆಕ್ಸ್ಟ್ ಹೇಳಿಡೋದಪ್ಪ. ಆದರೂ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಪುರುಷನಿಗೆ ಅಹಂಕಾರ ಬರಬಾರ್ದು ಅಂದರೆ ದೇವರಿಗೆ ಕೆಲಸ ಮಾಡಿದ್ರು. ಈ ಪುರುಷನಿಗೆ ಗಂಡಸರಿಗೆ ಅಹಂಕಾರ ಬರಬಾರ್ದು. ದೇವ್ರು ಏನು ಮಾಡೋದು ಗೊತ್ತಾ? ಪುರುಷನಿಲ್ಲದೆ ಸ್ತ್ರೀ ಇಲ್ಲ, ಸ್ತ್ರೀ ಇಲ್ಲದೆ ಪುರುಷನಿಲ್ಲ ಅಂತ ಮಾಡ್ಬಿಟ್ಟು ಏನು ಮಾಡೋದು ಗೊತ್ತಾ? ನೆಕ್ಸ್ಟ್ ಓದವ. ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಹಾಗೆಯೇ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ. ಹೆಂಗೆ 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 ಸ್ತ್ರೀ ಪುರುಷನಿಂದ ಉತ್ಪತ್ತಿ ಅದ. ಪುರುಷ ಹುಟ್ಟೋದು ಯಾರಿಂದ? ಈಗ ಅಹಂಕಾರ ಆಡೋಕೈತದ? ಅಲ್ಲೇ ನೋಡಿ ದೇವ್ರು ಎಷ್ಟು ತಲೆ ಉಪಯೋಗಿಸ್ಬಿಟ್ರು ಅಂತ ಹೇಳಿ. ಪುರುಷನಿಂದ ಸ್ತ್ರೀ ಉತ್ಪತ್ತಿ ಆದಳು, ಸ್ತ್ರೀಯಿಂದಲೇ ಪುರುಷ ಊಟ ಮಾಡ್ಬಿಟ್ಟ. ಇಲ್ಲಿ ನೋಡಿ, ಸ್ತ್ರೀ ಪುರುಷನಿಂದ ಉತ್ಪತ್ತಿ ಆದರು, ಆದರೆ ಪುರುಷನು ಸ್ತ್ರೀಯ ಮೂಲಕ ಹುಟ್ಟುತ್ತಾನೆ. ಸಮಸ್ತಕ ಮೂಲ ಕಾರಣ ಯಾರು? ಓದು. ಸಮಸ್ತಕ್ಕೂ ದೇವರೇ ಮೂಲ ಕಾರಣನು. ಸಮಸ್ತಕ್ಕೂ ದೇವರೇ ಮೂಲ ಕಾರಣ. ಹಾಗಾದರೆ ಪ್ರಿಯರೇ, ಯಾರಿಗ್ಯಾರು ಅಹಂಕಾರ ಪಡ್ಕೋಬೇಡಿ. ಪುರುಷ ದೊಡ್ಡವನಲ್ಲ, ಸ್ತ್ರೀ ದೊಡ್ಡವರಲ್ಲ. ಆದರೆ ಪುರುಷನಿಗೆ ಅಧೀನಾಗಿರ್ಬೇಕು ಬೈಬಲ್ ಪ್ರಕಾರ. ಯಾಕೆಂದರೆ ಪುರುಷನಿಂದ ಸ್ತ್ರೀ ಉತ್ಪತ್ತಿಯಾಗಿದ್ದು, ದೇವರಿಂದ ಪುರುಷ ಉತ್ಪತ್ತಿ ಆಗಿದೆ. ಪುರುಷನಿಂದ ಸ್ತ್ರೀ ಉತ್ಪತ್ತಿ ಆಗಿರೋ ಕಾರಣಕ್ಕೋಸ್ಕರ ಪುರುಷನಿಗೆ ಮತ್ತು ದೇವರಿಗೆ ಅಧೀನಾಗಿರಬೇಕು. ದೇವರ ವಾಕ್ಯದಲ್ಲಿದೆ. ಮತ್ತು ಪ್ರಾರ್ಥನೆ ಆರಾಧನೆ ಕೂತ್ಕೊಂಡಾಗ ತಕ್ಷಣ ಮುಸ್ಕಾಕೊಂಡು ಆರಾಧನೆ ಪ್ರಾರ್ಥನೆ ಮಾಡಿ. ಸಂಸಾರದ ಪ್ರಾರ್ಥನೆಯಾಗಿರ್ಬೋದು, ಹೊರಗಡೆ ಪ್ರಾರ್ಥನೆಯಾಗಿರ್ಬೋದು, ಮುಸ್ಕಾಕೊಂಡು ಕಲೀರಿ. ಆಮೇಲೆ ಅದಲ್ಲಿಯ ಆಯಿತು. ಯಾಗಾದರೆ ನಾವು ಎರಡನೇದಾಗಿ ಯಾಕೆ ಪ್ರಾರ್ಥನೆ ಮಾಡಬೇಕು? ನಮಗೆ ಒಂದು ಉತ್ಪತ್ತಿ ಅಂತ ಹೇಳೋದು ಭೂಮಿ ಮೇಲೆ ಮಾಡಿ ಬುದ್ಧಿವಂತ ಜೀವಿಗಳಾಗಿ ಮಾಡೋದು ನಮ್ಮನ್ನು. ಅದಕ್ಕೋಸ್ಕರ ಸ್ತೋತ್ರ ಮಾಡಿ. ಒಂದನೇದಾಗಿ ಒಳ್ಳೆ ಗಂಡ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಒಂದು ಒಳ್ಳೆ ಹೆಂಡತಿಗೆ ಸ್ತೋತ್ರ ಅಂತ ನಾನು ಆಗಲೇ ಹೇಳಿದೆ ಫಸ್ಟು. ಯಾವುದು? ಆದಿಕಾಂಡ 2:18 ಪ್ರಕಾರ
ಈಗ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನು ಭೂಲೋಕದಲ್ಲಿ ಬುದ್ಧಿಜೀವಿಗಳಾಗಿ ಉತ್ಪತ್ತಿ ಮಾಡೋದು, ನಾಯಿಯಾಗಿ ಉತ್ಪತ್ತಿ ಮಾಡಲಿಲ್ಲ, ಕಪ್ಪೆಯಾಗಿ ಉತ್ಪತ್ತಿ ಮಾಡಲಿಲ್ಲ, ಆವಾಗ ಉತ್ಪತ್ತಿ ಮಾಡಲಿಲ್ಲ, ಬುದ್ಧಿಜೀವಿಗಳಾಗಿ ಉತ್ಪತ್ತಿ ಮಾಡೋದಕ್ಕೋಸ್ಕರ ಪ್ರಾರ್ಥನೆ ಮಾಡಲೇಬೇಕು. ಸಂಸಾರದಲ್ಲಿ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದಕ್ಕೆ. ಮೂರನೇದಾಗಿ ಸಂಸಾರದಲ್ಲಿ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದಕ್ಕೆ ಉದಾಹರಣೆ ಆದಿಕಾಂಡ 1:27. ಆದಿಕಾಂಡ 1:27. ಬೇಗ ಆದಿಕಾಂಡ 1:27. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದರು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದರು, ಅವನನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದರು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿರಿ, ಹೆಚ್ಚಿರಿ, ಭೂಮಿಯಲ್ಲಿ. ಸಾಕು, ಗಂಡ ಹೆಂಡತಿ ಮಾತ್ರ ಮಾಡಲಿಲ್ಲ ಅಲ್ಲಿ. ಈಗೇನು ಮಾಡಿದ್ರು? ಏನು? ಬಹು ಸಂತಾನವುಳ್ಳವರಾಗಿ. ಒಂದೆರಡಲ್ಲ, ಅದಕ್ಕೇನೆ ಸಾಬ್ರುಗಳು ಆಪರೇಷನ್ ಮಾಡಿಸ್ಕೊಳ್ಳೋದಿಲ್ಲ. ಸಂತಾನದ ಮೇಲೆ ಸಂತಾನ. ಈಗ ಅಭ್ಯಾಸ. ಈಗೇನು ಗೊತ್ತಾ, ಸಾಕಾಗೋದಿಲ್ಲ, ಗೊತ್ತಾಗೋಯ್ತು. ಅದಕ್ಕೆ ಈಗ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಕೆಲ್ಸಕೊಳ್ತಾ ಇದ್ದೀರಾ? ಈಗ ದೇವರು ಗಂಡ ಹೆಂಡತಿರನ್ನ ಮಾಡಿ ಸಂತಾನನ ಕೊಟ್ಟರು. ಸಂತಾನ ಕೊಟ್ಟಿದ್ದಕ್ಕೋಸ್ಕರ ಈಗ ಸ್ತೋತ್ರ ಮಾಡ್ಬೇಕೀಗ. ಯಾಕೆ ಆರಾಧನೆ ಮಾಡ್ಬೇಕು ನಾವು? ಮಕ್ಕಳು ಇಲ್ಲದೇ ಒದ್ದಾಡೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ಇವತ್ತು ನಮಗೆ ಸುಂದರಿಯಾದ ಮಗಳನ್ನ ಕೊಟ್ಟಿದ್ದಾರೆ, ಸುಂದರನಾದ ಮಗನ ಕೊಟ್ಟಿದ್ದಾರೆ. ಸುಂದರ ಮಗ, ನೀನು ಯಾಕೆ ಹುಟ್ಟಿದೆ ಅಂತ ಕೇಳ್ತಾರೆ ಜನ. ಹೋಗಿ ಮಕ್ಕಳಿಲ್ಲದವರು ಹೆಂಗೆ ಒದ್ದಾಡ್ತಾರೆ ನೋಡಿ. ಮಕ್ಕಳು ಹುಟ್ಟಿದವ್ರಿಗೆ ಒಂಥರ ಪ್ರಾಬ್ಲಮ್ಮು, ಮಕ್ಕಳು ಹುಟ್ಟದಿರೋರಿಗೆ ಒಂಥರ ಪ್ರಾಬ್ಲಮ್ಮು. ಬಹು ಸಂತಾನ ಉಳ್ಳವರ ಗಂಡಿ ಹೆಣ್ಣಾಗಿ ನಿರ್ಮಾಣ ಮಾಡಿ ಏನು ಮಾಡಿದ್ರು? ಬಹು ಸಂತಾನ ಉಳ್ಳವರಾಗಿ ಮಾಡಿದ್ರು. ಈಗ ಸಂತಾನ ಯಾರಿಗೆಲ್ಲ ಇದೆಯೋ ಅವರೆಲ್ಲರೂ ಪ್ರಾರ್ಥನೆ ಮಾಡಲೇಬೇಕು. ಸಂಸಾರದಲ್ಲಿ ಪ್ರಾರ್ಥನೆ ಹಾಕಬೇಕು. ಸಂತಾನಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮ ಮಗಳು, ಮಗಳ ಮಗ, ಮಗನ ಮಗ, ಮೊಮ್ಮಕ್ಕಳು, ಮರಿ ಮಕ್ಕಳು ಯಾರು ಕಾಣ್ತಾರೆ ಅವ್ರ ಮೇಲೆ ದಿನಾ ತಲೆ ಮೇಲೆ ಕೈ ಇಟ್ಟು ಏಸು ರಕ್ತ ಜಯ ಆಶೀರ್ವಾದ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ಕೆಲಸ ಕಳಿಸಿ. ಹಲೋ, ಇವತ್ತು ಅಪ್ಪ ಅಮ್ಮ ಪ್ರಾರ್ಥನೆ ಮಾಡೋದು ತಾನೆ ಮಕ್ಕಳ ಮೇಲೆ ಆಶೀರ್ವಾದ ಮಾಡೋದು. ಅಪ್ಪ ಅಮ್ಮನೇ ನಟಿಗೆ ಪ್ರಾರ್ಥನೆ ಮಾಡ್ತಾಯಿಲ್ಲ, ಮಕ್ಕಳಿಗೆ ಎಲ್ಲಿಂದ ಪ್ರಾರ್ಥನೆ ಮಾಡ್ತಾರೆ? ಇಲ್ಲ, ಪ್ರೀತಿಯಿಂದ ಏಸು ರಕ್ತ ಇದೆಯಾ, ಏಸು ಈ ಮಗುವನ್ನು ಆಶೀರ್ವದಿಸು, ಏಸಪ್ಪ ಈ ಮಗುವನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿ ಕಳಿಸಿ. ಸಂಸಾರ ಕೊಟ್ಟಿದ್ದಕ್ಕೆ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ಮೂರನೇದಾಗಿ ನಿಮಗೆ ಸಂತಾನವನ್ನು ಕೊಡುತ್ತಿರೋದಕ್ಕಾಗಿ ಪ್ರಾರ್ಥನೆ ಮಾಡಿ. ಅಲ್ಲೆಲ್ಲೂಯಾ. ಆಗ ಸಂತಾನದಲ್ಲಿ ಇರ್ತಕ್ಕಂಥ ಮಕ್ಕಳು, ಮರಿ ಮಕ್ಕಳು, ಕಿರಿ ಮಕ್ಕಳು, ಮೊಮ್ಮಕ್ಕಳಿಗೆಲ್ಲ ಪ್ರಾರ್ಥನೆ ಮಾಡಿ ನೀವು. ಅಲ್ಲೆಲ್ಲೂಯಾ. ಆಗ ಸಂಸಾರದಲ್ಲಿ ಪ್ರಾರ್ಥನೆ ಒಂದನೇದಾಗಿ ಹಾಕಬೇಕು, ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡನ ಕೊಟ್ಟಿದ್ದಾಗಿ ಸ್ತೋತ್ರ ಮಾಡಬೇಕು. ಎರಡನೇದಾಗಿ ಪುರುಷನಿಂದ ಉತ್ಪತ್ತಿ ಆಗಿರೋದಕ್ಕೆ ಸ್ತ್ರೀ ಪ್ರಾರ್ಥನೆ ಮಾಡಬೇಕು. ಸ್ತ್ರೀಯಿಂದ ಜನನ ಪಡ್ತಾ ಇರೋದಕ್ಕೋಸ್ಕರ ಪುರುಷ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ನಾನೇನು ಹೆಚ್ಚಲ್ಲ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕು. ಮೂರನೆಯ ಪ್ರಾರ್ಥನೆ ಯಾವ ಥರ ಬಂತು? ನಮಗೆ ಸಂತತಿಯನ್ನು ಕೊಟ್ಟಿದ್ದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಮಾಡಬೇಕಲ್ವಾ? ಮಾಡ್ಬೇಕು ತಾನೆ? ಸೌಂಡ್ ಬರ್ತಾ ಇಲ್ಲ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಮಕ್ಕಳು ಇಲ್ಲದೆ ಇರ್ತಕ್ಕಂಥವ್ರು ವಿಲಿಂದ ಒದ್ದಾಡ್ತಿದ್ದಾರೆ. ಮಕ್ಕಳು ಕೊಟ್ಟವ್ರಿಗೆ ಅದೊಂಥರ. ಅಲ್ಲೆಲ್ಲೂಯಾ. ಮಕ್ಕಳು ಕೊಟ್ಟವ್ರು ಹೇಳ್ತಾರೆ, ಅಯ್ಯೋ ಅವಳು ಥರ ನಿಂತು ಬಿಟ್ಟಿದ್ರೆ ಒಳ್ಳೆ ಮಕ್ಕಳೇ ಹುಟ್ಟಬಾರ್ದಾಗಿತ್ತು ಅಂತೇಳಿ. ಅಲ್ಲೆಲ್ಲೂಯಾ. ದೇವರು ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡಿ, ಕೊಡದಿರೋದಕ್ಕೆ ಸ್ತೋತ್ರ ಮಾಡಿ. ಕೊಡದೇ ಇದ್ದರೂ ಸ್ತೋತ್ರ ಮಾಡಿ, ಕೊಟ್ಟರು ಸ್ತೋತ್ರ ಮಾಡಿ. ಆದರೆ ಕೊಟ್ಟಂಥವ್ರು ದಯವಿಟ್ಟು ದಿನನಿತ್ಯ ಪ್ರಾರ್ಥನೆ ಮಾಡಿ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಯಾಕೆ ಅಂದರೆ ಮಕ್ಕಳು ಯಾರು ಗೊತ್ತಾ? ಪ್ರಿಯರೇ? ದೇವ್ರದ್ದು ಬಹುಮಾನ ಗೊತ್ತಾ ನಿಮಗೆ? ಅಲ್ಲೆಲ್ಲೂಯಾ. ಕೀರ್ತನೆ 127:3 ತಗೊಳ್ಳಿ. ಕೀರ್ತನೆ 127:3 ತಗೊಳ್ಳಿ. ಹಾಂ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ. ಹಾಂ, ಸ್ವಾಸ್ಥ್ಯ ಅಂದರೆ ಆಸ್ತಿ. ಗರ್ಭಫಲವು ಆತನ ಬಹುಮಾನವೇ. ಗರ್ಭಫಲವು ಹಾಗಾದರೆ ಗರ್ಭಫಲ ಇದೆ ನೋಡಿ, ಅದು ದೇವರ ಬಹುಮಾನ. ಅಲ್ಲೆಲ್ಲೂಯಾ. ಸೇನೆ ಬದಲಾಜಿ, ನೀವು ಯೌವನ ಕಾಲದಲ್ಲೇ ಬಂದ್ಬಿಡ್ತೀವಿ ಅಂತ ನಿಮ್ಮ ಹತ್ರ ಮಕ್ಕಳು ಇರ್ತಿತ್ತು. ಶಕುಂತಲನಿಗೆ 18 ವರ್ಷ ಮಕ್ಕಳಾಗಲಿಲ್ಲ. ಇವತ್ತು ಕರ್ತನ ಬಳಿಗೆ ಬಂದಮೇಲೆ ಮಗು ಆಯಿತು. ಮುದುಕಿ ಆದಮೇಲೆ ಮಗು ಬೇಕಂತ ಕೇಳಕೋಬೇಡಿ, ಅದು ದೇವ್ರ ಚಿತ್ತ. ಆದರೆ ಶಕುಂತಲನಿಗೆ ಇವತ್ತು ಬೆಳಿಗ್ಗೆ ಅವ್ರ ಮನೆಗೆ ಹೋಗಿದ್ದೆ, ನಾಷ್ಟ ಮಾಡಲೇಬೇಕು ಅಂತ ಹೇಳಿದ್ರು. ಯಾವಾಗ ಬಂದರೂ ಮಾಡೋದಿಲ್ಲ ಅಂತಂದರು. ಯಾಕೋ ಇವರು ಬೇಜಾರದಲ್ಲಿದ್ದಾರೆ. ಕೈಗೆ ಹಿಂಗೆ ಇಟ್ಕೊಂಡೆ, ಒಂದೇ ಒಂದು ಸ್ಪೂನ್ ಹಾಕ್ಸ್ಕೊಂಡೆ ತಿಂದೇ ಬಂದೆ. ಯಾರೋ ರೇಖನ ಮನೇಲಿ ಫಸ್ಟ್ ಹೋದೆ,
ತಿನ್ನೋದಿಲ್ಲ, ಮಾಡಿದ್ರೆ ಜಗಳಕ್ಕೆ ನಿಂತ್ಕೊಂಡ್ಬಿಟ್ರು. ತಮ್ಮ ಅಂಕಲ್ ಒಂದು ಸ್ವಲ್ಪ ತಿಂದಿದ್ದೆ ಒಳಗೆ ಆಗ್ಬಿಟ್ರು. ಕೈಗೆ ಹಾಕೊಂಡು ತಿಂದೆ ನಾನು. ನೋಡು, ನಿನ್ನ ಮನೆ ತಿಂದಿಲ್ಲ ಅಂತಿಲ್ಲ, ನಾನು ಯಾರ ಮನೆಗೆ ಹೋದ್ರೆ ರೇಖರ ಮನೆ ನಾಷ್ಟ ಮಾಡಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದೆ. ಕೈಯಲ್ಲಿ ಒಂದು ತಗೊಂಡು ತಿನ್ನ ಸಾಕೊಂಡ್ರೆ ಮನೆಗೆ ಹೋದೆ. ಅಲ್ಲಿಗೆ ಹೋದ್ರೆ ನಾಷ್ಟ ಮಾಡಲೇಬೇಕು ಅಂದರು. ಅಲ್ಲಿ ಒಂದು ಇಷ್ಟೇ ಹಾಕ್ಸ್ಕೊಂಡು ತಿಂದೆ. ಯಾಕಂತ ಜಾಸ್ತಿ ತಿಂದರೂ ಕೂಡ ರೋಗನೇ, ಅದಕ್ಕೆ ಲೈಟಾಗಿ ತಿಂದ್ಕೊಂಡೆ. ಆದರೆ ಒಂದು ಮನೆಗೆ ಹೋದೆ, ಕಾಫಿ ಜೊತೆಯಲ್ಲಿ ಜ್ಯೂಸು ಕುಡಿಲೇಬೇಕು ಅಂತ ಮಾಡ್ಬಿಟ್ರೆ ಹೊಟ್ಟೆನೇ ಕಲಿಸೋಯ್ತು. ಯಾವುದು ಒಂದು ಕೊಟ್ಟರೆ ಪರವಾಗಿಲ್ಲ, ಎಲ್ಲ ಮಿಶ್ರ ಮಾಡಿಬಿಡ್ತಾರೆ. ಈ ಹಳ್ಳಿ ಜನಗಳು ಅದೇ ಪ್ರಾಬ್ಲಮ್ಮು, ಕುಡಿದ್ರೆ ಅಂದರೆ ಚರ್ಚಿಗೆ ಬರೋದೇ ಇಲ್ಲ. ಹಾಂ, ಇಲ್ಲ 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 ಹಂಗೆ ಮಾಡೋಕ್ಕೋಗ್ಬೇಡಿ. ಆ ಶಕುಂತಲ ಮನೆಗೆ ಹೋದಾಗ, ಅಂಕಲ್ ದೇವರು ಕೊಟ್ಟರು ಮಕ್ಕಳು ಅಂಕಲ್, ಇದು 18 ವರ್ಷದಿಂದ ಮಕ್ಕಳೇ ಇದ್ದಾಗ ದೇವರು 2 ಮಕ್ಕಳು ಕೊಟ್ಟಿದ್ದಾರೆ ತಗೊಂಡು ಎಷ್ಟು ಸಂತೋಷವಾಗಿ ಹೇಳಿದ್ರು ಗೊತ್ತಾ. ಅದೇ ನೋಡಿ ಅಪ್ಪ, ಇಲ್ಲಿ ಬರೋದು ಇನ್ನೊಂದ್ಸಲ ಹೋದ ಮಗಳ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಪುತ್ರ ಸಂತಾನ ಗಂಡು ಮಕ್ಕಳಾಗೋದು ಅದು ಒಂದು ಆಸ್ತಿಗೆ ವಾರಸ್ದಾರ ಅಂತೇಳಿ. ಆದರೆ ಗರ್ಭಫಲ ಇದೆ ನೋಡಿ, ಅದು ದೇವರಿಂದ ಬರುವಂಥ ಬಹುಮಾನ. ಯೌವನ ಕಾಲದಲ್ಲಿ ಯಾರೆಲ್ಲ ಮಕ್ಕಳು ಆಗೋದಿಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೋ ದಯವಿಟ್ಟು ಕರ್ಕೊಬನ್ನಿ, ಯೇಸು ಸ್ವಾಮಿ ಆಶೀರ್ವಾದ ಮಾಡಿ ಅವ್ರ ಗರ್ಭಫಲ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಯಾವ್ದು ಗೊತ್ತಾ, ಅರಿಕೆರೆಯಲ್ಲಿ ಒಬ್ಬರು ವೀಣಾದ ಒಂದು ಹುಡುಗಿದ್ರು. ಆ ಹುಡುಗಿ ಡಾಕ್ಟರ್ ಹತ್ರ ಹೋದ. ಡಾಕ್ಟರ್ ಹೇಳಿದಂತೆ ನಿನಗೆ ಅದು ಸಂಬಂಧಪಟ್ಟಂಥ ಅಂಗಗಳೇ ಇಲ್ಲಪ್ಪ. ಡಾಕ್ಟರ್ ಹೇಳಿದ್ರು ನಿಜ, ಈಗಲೂ ಇದ್ದಾಳೆ ಅವಳು, ಅಂಗಗಳೇ ಇಲ್ಲ, ನಿನ್ನ ಮಗು ಆಗೋದಿಲ್ಲ, ಹೋಗಮ್ಮ ಅಂತ ಬಿಟ್ಟಿರುತ್ತೆ. ಕೊನೆಗೆ ಇಲ್ಲಿ ಜೋಸೆಫ್ ಚರ್ಚೆ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ. ಪ್ರಾರ್ಥನೆ ಮಾಡಿದ್ರೆ ಮಕ್ಕಳಾಗೋಯ್ತು. ಮಕ್ಕಳಾದ್ಮೇಲೆ ಇನ್ನೊಂದು ಸಲ ಮಕ್ಕಳಾಗಬಾರ್ದು ತಗೊಂಡು ಗರ್ಭ ಸಂತಾನ ಅರಣ ಇದು ಮಾಡ್ತಾರೆ ನೋಡಿ, ಅದೇ ಮುಂದೂಡ್ತಾರೆ ನೋಡಿ, ಅದನ್ನು ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಹೋಗಿದ್ದಾಳೆ. ನಿಜವಾಗಿ ಇದು ನಿನ್ನ ಮಗುನ ಅಂತ ಕೇಳ್ದಂತೆ. ಅಂತ ಹೇಳ್ದಂತೆ. ಅಲ್ಲ ಕಣಮ್ಮ, ನಿನಗೆ ಆ ನರಗಳೇ ಇಲ್ಲಲ್ಲ, ಅದು ಹೆಂಗಾಯ್ತು ಅಂತ ಕೇಳ್ದಂತೆ. ನನಗದು ಗೊತ್ತಿಲ್ಲ, ಯೇಸು ಸ್ವಾಮಿ ಹತ್ರ ಕೇಳ್ದಂತಾಳೆ. ಆಗ ಅವ್ರು ಹೇಳ್ದ ಡಾಕ್ಟರ್ ಹೇಳ್ದಂತೆ, ನಾನು ನಿನಗೆ ಮಕ್ಕಳು ಆಗದಂಗೆ ಔಷಧಿ ಕೊಡೋಕ್ಕಾಗೋದಿಲ್ಲ, ನೀನು ಯೇಸು ಹತ್ರನೇ ಹೋಗು, ನಿನಗೆ ಯಾವಾಗ ಬೇಕೋ ಆವಾಗ ಕೊಡ್ತಾರೆ, ಯಾವಾಗ ಬೇಕು ಆವಾಗ ಕೊಡ್ತಾರೆ. ನಾನು ಎಲ್ಲಿಗೆ ಅಂತ ಕಾಪರ್ಟಿ ಹಾಕಲಿ ಅಂತ ಕೇಳಿದ್ರಂತೆ. ನೋಡಿ, ಎಲ್ಲಿಗೆ ಅಂತ ಕಾಪರ್ಟಿ ಹಾಕಲಿ ಅಂತ ಹೇಳ್ಬೇಕಾದ್ರೆ ಅವ್ರು ಎಂಥ ಅದ್ಭುತ ದೇವರು ಮಾಡಿರ್ಬೋದಿಲ್ಲ. ಯೋಚನೆ ಮಾಡಿ. ಅಲ್ಲಲ್ಲಿಯ ಆ ವಯಸ್ಸಿನಲ್ಲಿ ಬಂದರೆ ಗ್ಯಾರಂಟಿ ಆಗುತ್ತೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಯೇಸಪ್ಪನ ಕೈಲಿ ಅಸಾಧ್ಯವಾದದ್ದು ಯಾವುದಿಲ್ಲ ಪ್ರಿಯರೇ. ಮಕ್ಕಳು ದೇವರ ಬಹುಮಾನ ಕಳ್ಕೋಬೇಡಿ. ತಪ್ಪಾದ ಬೋಧನೆಯಿಂದ ಮಕ್ಕಳು ಹಾಳಾಗ್ತಿದ್ದಾರೆ. ತಂದೆ ತಾಯಿನ ಬಿಟ್ಟು ಹೊರಗಡೆ ಬನ್ನಿ ಮಾಡಿದೆಲ್ಲ ಬೋಧನೆ ಮಾಡ್ತಾರೆ ನೋಡಿ, ಅದಕ್ಕೇನೆ ಅವ್ರ ಕುಟುಂಬದಲ್ಲೂ ಕೂಡ ಪ್ರತಿಫಲ ಚೆನ್ನಾಗೇ ಕಾಣ್ತಾ ಇದ್ದಾರೆ. ಸಂತೋಷ ಬರ್ತಾ ಇಲ್ಲ. ಪ್ರಾರ್ಥನೆ ಮಾಡ್ತಿದ್ದೀನಿ, ಇನ್ನಾದರೂ ಅಂಥ ವಾಕ್ಯ ಕೊಡದೇ ಇರಲಿ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದರೆ ಗರ್ಭಫಲ ಯಾರು ಬಹುಮಾನ? ಯಾರು ಬಹುಮಾನ? ಹಾಗಾದರೆ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾ ಬೇಡ? ಮಾಡ್ತಾ ಇದ್ದೀರಾ ಇಲ್ವೋ? ಲೋಕದಲ್ಲಿ ಇರೋರು ಮಾಡ್ತಾರೆ, ಅಪ್ಪ ನನ್ನ ಮಗಳಿಗೆ ಒಂದು ಮಗು ಕೊಡಪ್ಪ ಅಂತ ಅವರು ಮಾಡ್ತಾರೆ. ಆಗ ನಾವು ಅವರಿಗಿಂತ ಹೆಚ್ಚು ನಾವು ಮಾಡಬೇಕು. ಹಾಗಾದರೆ ಸಂಸಾರದಲ್ಲಿ 4ನೇದಾಗಿ ಯಾವುದಕ್ಕೆ ಪ್ರಾರ್ಥನೆ ಮಾಡಬೇಕಾ? ಗರ್ಭಫಲಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮ ಮಕ್ಕಳು ಮದುವೆ ಆದಮೇಲೆ ನಿಮ್ಮ ಮರಿ ಮಕ್ಕಳು, ಕಿರಿ ಮಕ್ಕಳು, ನಿಮ್ಮ ಸಂತತಿಗೋಸ್ಕರ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಹಾಗಾದರೆ ಸಂಸಾರದ ಕಳೆದವರದಲ್ಲಿ ಕೊಟ್ಟಿದ್ದೆ ಏಕಾಂತ ಪ್ರಾರ್ಥನೆ, ಈಗ ಸಂಸಾರದ ಪ್ರಾರ್ಥನೆ ಕೊಡ್ತಾ ಇದ್ದೀನಿ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದನೇ ಪ್ರಾರ್ಥನೆ ಯಾವುದು? ಪುನಃ ಒತ್ತಿ ಹೇಳ್ತಾ ಇದ್ದೀನಿ. ಒಂದನೇ ಪ್ರಾರ್ಥನೆ ಯಾವುದು? ಗಳ್ಳೆ ಗಂಡನ ಕೊಟ್ಟಿದ್ದಕ್ಕೆ ಸ್ತೋತ್ರ, ಒಳ್ಳೆ ಹೆಂಡತಿನ ಕೊಡದೆ ಸ್ತೋತ್ರ ಪ್ರಾರ್ಥನೆ ಮಾಡಿ. ನಿಮ್ಮ ಗಂಡ ಕುಡುಕನೇ ಆಗಿರೋದು, ಅಪ್ಪ ಒಳ್ಳೆ ಗಂಡನಷ್ಟು ಕೊಟ್ಟಿದ್ದೆ ಸ್ತೋತ್ರ, ಅವನ ಬದಲಾವಣೆ ಮಾಡಿ ಕೊಡ್ತೀಯ ಸ್ತೋತ್ರ. ಹಲ್ಲೆಲೂಯಾ. ಮಾಡ್ಬೋದಾನೆ? ನನ್ನ ಹೆಂಡತಿ ಉಚ್ಕೆಂಪಿ ಥರ ಇದ್ದಾಳೆ, ಉಚ್ಕೆಂಪಿ ಥರ ಇದ್ದಾಳೆ ಅಂತ ಹೇಳ್ಬೇಡಿ. ಆಮೇಲೆ ಹೇಳ್ತಾರೆ ಸೈತಾನ. ಅದಕ್ಕೆ ಮಾಡೋದಾ? ಅಪ್ಪ ನನ್ನ ಹೆಂಡತಿ ಕೋಪ ಜಾಸ್ತಿ ಅಪ್ಪ, ಆದರೂ ಬದಲಾವಣೆ ಆಗ್ತಾ ಇದ್ದಾಳೆ ಸ್ತೋತ್ರ. ನಾವೇನು ಗೊತ್ತಾ, ನನ್ನ ಹೆಂಡತಿ ಉಚ್ಕೆಂಪಿ ಅವಳು ಇನ್ನೂ ಉಚ್ಕೆಂಪಿ ಆಗ್ತಾಳೆ. ಯಾಕೆ ನನ್ನ ಬಾಯಿಂದ ಬೀಳ್ತಾರದು ಅದೇ ಅಲ್ವಾ? ನಕಾರ ಮಾತುಗಳು ಬೇಡ. ಒಂದನೇದಾಗಿ. ಎರಡನೇದಾಗಿ ಏನಕ್ಕೆ ಪ್ರಾರ್ಥನೆ ಮಾಡಬೇಕು? ಏನಕ್ಕೆ ಪ್ರಾರ್ಥನೆ ಮಾಡಬೇಕು? ಪುರುಷನಿಂದ ಸ್ತ್ರೀ ಉತ್ಪತ್ತಿ ಆಗಿದ್ದಕ್ಕೆ, ಸ್ತ್ರೀ ಪುರುಷನಿಂದ ಉತ್ಪತ್ತಿ ಆಗಿದ್ದಕ್ಕೋಸ್ಕರ ಅದಕ್ಕೂ ಸ್ತೋತ್ರ ಮಾಡಿ. ದೇವರೇ, ನನ್ನ ಗಂಡನ ನೀನು ಕೊಟ್ಟಿದ್ದೆ ಸ್ತೋತ್ರ, ನಾನು ಈ ಗಂಡನಿಂದ ನಾನು ಉತ್ಪತ್ತಿ ಆಗಿದ್ದೀನಿ ಸ್ತೋತ್ರ. ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ಏನಕ್ಕೆ ಪ್ರಾರ್ಥನೆ ಮಾಡಬೇಕು? ಸಂತಾನಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಾಲ್ಕನೇದಾಗಿ ಗರ್ಭಫಲಕ್ಕೋಸ್ಕರ ಪ್ರಾರ್ಥನೆ ಮಾಡಲೇಬೇಕು. ಸಂಸಾರದ ಒಳಗಡೆ ನನ್ನ ಮಗಳು ಈಗ ಗರ್ಭಿಣಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಮದುವೆ ಇದೆ, ಒಳ್ಳೆ ಹೆಂಡತಿ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರೇ, ನೀನು ಕೊಟ್ಟ ಸಹಕಾರಿನ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ನನ್ನ ಮಗನಿಗೆ ಒಳ್ಳೆ ಹೆಂಡತಿ ಸಿಕ್ಕಿ ಸಂತಾನ ಅಭಿವೃದ್ಧಿ ಆಗಲಿ ಅಂತ ಈಗಲೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪ್ರಿಯರೇ. ಪ್ರಾರ್ಥನೆಗೆ ದಾರಿ ಸಿಗ್ತಾ ಏನು ಅಂತ ಪ್ರಾರ್ಥನೆ ಮಾಡಲಿ ಅಣ್ಣ ಅಂತ ಕೇಳಬೇಡಿ. ನಾನು ನನ್ನ ಹೆಂಡತಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ದೋ, ಬೇರೆ ಯಾವ ವಿಷಯಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಕಣಮ್ಮ. ಬರೀ ಫಸ್ಟ್ ನಿನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋದು ಬಂತು. ಆದರೂ ನನಗೆ ಸಭೆಗೆ ಮಾಡಲಿಲ್ಲ ತಗೊಂಡು ಚುಚ್ಚಾಯಿತು. ಒಂದು ಐಡಿಯಾ ಮಾಡಿದೆ, ನನ್ನ ಕುಟುಂಬದ ಮೂಲಕ ಬರುವಂಥ ಸಭೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ಅಂತ ಹೇಳಿದೆ. ಮುಗಿದೇ ಹೋಯ್ತಾ? ಕುಟುಂಬದಿಂದ ನಾನು ಸೇವೆ ಮಾಡುವಂಥ ಎಲ್ಲ ಜನಗಳನ್ನ ಆಶೀರ್ವದಿಸು ಮಾಡೋದು ಹೇಳಿದೆ. ದೇವರು ತಡೆ ಮಾಡಿ ಕುಟುಂಬದ ಬಗ್ಗೆ ಚೆನ್ನಾಗಿ ಪ್ರಾರ್ಥನೆ ಮಾಡಿಸೋರು ಗೊತ್ತಾ ನಿನ್ನೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಿಟ್ಟದೇನೆ ಪ್ರಾರ್ಥನೆ ಮಾಡಿ, ನಿಮ್ಮ ಹೆಂಡತಿನ ಕರೆದು ಕೂರಿಸ್ಕೊಂಡು ಪ್ರಾರ್ಥನೆ ಮಾಡಿ, ನಿಮ್ಮ ಗಂಡನನ್ನು ಕರೆದು ಕೂರಿಸ್ಕೊಂಡು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಮಕ್ಕಳು ಎಳ್ಕೊಂಬಂದು ಕೂರಿಸ್ಕೊಂಡು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಏಕಾಂತ ಪ್ರಾರ್ಥನೆನೇ ಬೇರೆ, ಸಂಸಾರದ ಪ್ರಾರ್ಥನೆನೇ ಬೇರೆ. ಬರೋವರ ಇನ್ನೊಂದು ಪ್ರಾರ್ಥನೆ ಬೇಗ ಕೊಡ್ತೀನಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ನೀವು ಮಕ್ಕಳನ್ನ ಎತ್ತುಬಿಟ್ರೆ ಸಾಲೋದಿಲ್ಲ. ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿ ಈಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಂ, ಕೇಳಿ, ನಿಮ್ಮ ಕುಟುಂಬದಲ್ಲಿ ಯಾವ ಥರ ಪ್ರಾರ್ಥನೆ ಮಾಡಬೇಕು, ಅಲ್ಲಿಂದ ಮಕ್ಕಳಿಗೆ ಯಾವ ಥರ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ತಿಳಿಸ್ತೀನಿ. ಒಂದು, ನಿಮ್ಮ ಕುಟುಂಬದಲ್ಲಿ ಹೆಂಗೆ ಪ್ರಾರ್ಥನೆ ಮಾಡಬೇಕು ಓದಿ. ನೀನು ಓದವ ಜೋರಾಗಿ. ಒಂದ್ಸಲ ಅವಳು, ಒಂದ್ಸಲ ನೀನು ಓದು. ನಮ್ಮ ದೇವರಾದ ಯೆಹೋವನು ಒಬ್ಬನೇ. ನಮ್ಮ ದೇವರು ಒಬ್ಬನೇ ದೇವರು. ನಮಗೆ 108 ದೇವರಿಲ್ಲ. ನಮಗೆ ಇರೋದು ಯಾರು? ಒಬ್ಬನೇ ದೇವರು. ಯಾರು? ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಪೂರ್ಣ ಪ್ರಾಣದಿಂದಲೂ ಅಲ್ಲ, ಪೂರ್ಣ ಹೃದಯದಿಂದಲೂ ಪ್ರೀತಿಸಬೇಕು. ಹಾಗಾದ್ರೆ ಇವತ್ತು ಪ್ರಾರ್ಥನೆ ಮಾಡೋರು ಹೆಂಗೆ ಪ್ರಾರ್ಥನೆ ಮಾಡೋದು ಗೊತ್ತಾ? ಪೂರ್ಣ ಹೃದಯದಿಂದ ಮಾಡ್ತಾ ಇಲ್ಲ. ಕುಕ್ಕರಲ್ಲಿ ಅನ್ನ ಇಡೋದಾ? ಇಲ್ಲಿ ಪ್ರಾರ್ಥನೆ ಮಾಡೋದು, ಒಂದು ವಿಸಿಲ್ ಆದಾಗ ಎದ್ದೋಗೋದು, ಪುನಃ ಪ್ರಾರ್ಥನೆ ಮಾಡೋದು, 2ನೇ ವಿಸಿಲ್ ಆದಾಗ ಎದ್ದೋಗೋದು. ಪೂರ್ತಿ ಎಲ್ಲ ಕೆಲಸ ಮುಗಿಸಿ ನೀವು ಮಾಡ್ತೀರಿ ನೋಡಿ, ಅದು ಪೂರ್ಣ ಹೃದಯದ ಪ್ರಾರ್ಥನೆ. ಹೌದು. ಇವತ್ತು ಹೆಂಗೆ ಗೊತ್ತಾ, ಒಟ್ಟಾರೆ ಪ್ರಾರ್ಥನೆ ಮಾಡಿದ್ದೀನಿ ಅಂತ ಆಗಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಕೆಲಸವನ್ನೆಲ್ಲ ಮುಗಿಸಿ 10 ನಿಮಿಷ ಮಾಡಿ ಪೂರ್ಣ ಹೃದಯದಿಂದ ಮಾಡಿ. ಪೂರ್ಣ ಪ್ರಾಣ ಅಂದರೆ ಪ್ರಾಣಕ್ಕೆ ಮನಸ್ಸು ಅಂತ ಹೇಳ್ತಾರೆ. ಈ ಮನಸ್ಸು ಒಂಥರ ಕೋತಿ ಇದ್ದಂಗೆ, ಎಲ್ಲ ಕಡೆ ಆರ್ತಾ ಹೋಗ್ತಿರ್ತದೆ. ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಅಲ್ಲಿ ಮನೆಯಲ್ಲಿ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಗಂಡ ಗದ್ದೆಯಿಂದ ಬಂದಿಲ್ಲ. ಅಲ್ಲಿ ಹಂಗೆ ಅಲ್ಲೇ ಪ್ರಾರ್ಥನೆ ಮಾಡಿದ ಮನಸ್ಸು ಎಲ್ಲೆಲ್ಲ ಓಡೋಗ್ತದ ಇಲ್ವಾ? ಸತ್ಯ ಹೇಳಿ. ಅದನ್ನ ಹಿಡ್ಕೊಳ್ಳಿ, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆಮೇಲೆ ಮಧ್ಯಾಹ್ನ ಮಾಡಿದ್ರೆ ವೆರಿ ಗುಡ್ ಹೇಳಿ. ಆಮೇಲೆ ಗೊತ್ತಾಯ್ತಾ, ಅದಕ್ಕೇನೆ ಮುಂಜಾನೆ ಪ್ರಾರ್ಥನೆಗೆ ಯೇಸು ಸ್ವಾಮಿನೂ ಕೂಡ ಇದ್ದು ಓಡೋಗ್ತಾ ಇದ್ದಿದ್ದು, ಗೊತ್ತಾಯ್ತಾ? ಏಕಾಂತ ಪ್ರಾರ್ಥನೆಗೆ ಓಡೋಗ್ತಿದ್ದು. ಬೆಳಿಗ್ಗೆ ಪ್ರಾರ್ಥನೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಮೈಂಡ್ ಆ ಕಡೆ ಹೋಗೋದಿಲ್ಲ. ಅದೇ ನೀವು 10 ಗಂಟೆ ಮೇಲೆ ಪ್ರಾರ್ಥನೆ ಮಾಡಿ. ನಮ್ಮೂರಲ್ಲಂತೂ 10 ಗಂಟೆ ಪ್ರಾರ್ಥನೆ ಮಾಡಿಸೋದು ಟೊಮೆಟೊ ಅಂತ ಬರ್ತಾ ಇರ್ತದೆ. ಮೈಂಡ್ ಎಲ್ಲಿ ಹೋಯ್ತು? ಅಲ್ಲಿಗೆ ಹೋಯ್ತು. ನಮ್ಮ ಮನಸ್ಸಲ್ಲಿ ಹೋಯ್ತು ಅಷ್ಟೊತ್ತಿಗೆ. ಪೌರ ಕಾರ್ಮಿಕರಿಗೆ ಸಹಾಯ ಮಾಡಿರಿ, ಕಸವನ್ನು ತಂದು ಹಾಕಿರಿ ಅಂತ ಬರ್ತಾ ಇರ್ತದೆ. ಮೈಂಡ್ ಎಲ್ಲಿಗೆ ಹೋಯ್ತು? ಕಸ ಹಾಕಿಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದು ಮಾಡ್ರವ. ಪೂರ್ಣ ಪ್ರಾಣ ಅಂದರೆ ಪೂರ್ಣ ಮನಸ್ಸಿನ ಪ್ರಾರ್ಥನೆ. ಕೋತಿ ಕುಣ್ದಾಗ ಮನಸ್ಸಿನ ಮಾಡ್ಕೋಬೇಡಿ, ಮಾತಾಡಬೇಡಿ. ಪೂರ್ಣ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ, ಪೂರ್ಣ ಶಕ್ತಿಯಿಂದ ಪ್ರಾರ್ಥನೆ ಮಾಡಿ. ಶಕ್ತಿನೇ ಇಲ್ಲ, ನರಸತ್ತವ್ರ ಥರ ಆಡಬೇಡಿ. ನೋಡಿದ್ರೆ ಕೆಲವೊಂದು ಜನ ಆ ಕಡೆಗೆ ಮಾಡೋದು, ಆ ಕಡೆಗೆ ಮಾಡೋದೆಲ್ಲ ಮಾಡೋಕ್ಕೋಗಬೇಡಿ. ಪೂರ್ಣ ಶಕ್ತಿಯಿಂದ ನಿಮ್ಮ ಶಕ್ತಿನೆಲ್ಲ ಉಪಯೋಗಿಸಿ. ನಾನೀಗ ಆ ಕಡೆಗೆ ಹಾಕ್ಬಾರ್ದು, ನನಗೆ ನಿದ್ರೆ ಬರಬಾರ್ದು, ನಾನೀಗ ಬೈಬಲ್ ಒಂದು ಅಧ್ಯಾಯ ಓದಿ ಮುಗಿಸಲೇಬೇಕು, ಹಠದ ಮೇಲೆ ಮಾಡಿ. ನಮ್ಮ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಈಗ ಕೆಳಗಡೆ ಓದಿ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ನಮ್ಮ ಹೃದಯದಲ್ಲಿ ಇಟ್ಕೋಬೇಕು ಯಾವಾಗಲೂ ದೇವ್ರ ವಾಕ್ಯನ. ಅದಕ್ಕೆ ವಾರ ಬನ್ನಿ ಅಂತ ಹೇಳೋದು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಏನು ಮಾಡ್ಬೇಕಂತೆ?
ಆಗಲೇ ಏನು ಹೇಳಿದೆ, 4ನೇ ಪ್ರಾರ್ಥನೆ ಏನು ಹೇಳಿದೆ? ನಿಮ್ಮ ಸಂತಾನಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಗರ್ಭಫಲ ದೇವರಿಂದ ಬಂದ ಬಹುಮಾನ ಅಂತ ಹೇಳಿದಲ್ಲ. ಬಹುಮಾನ ಪಡ್ಕೊಬಿಟ್ಟು ಸುಮ್ಮನೆ ಮೂಲೆಯಲ್ಲಿ ಇಟ್ಕೊಂಡ್ರೆ ಆಗುತ್ತಾ? ಏನು ಮಾಡ್ಬೇಕು? ಆ ಬಹುಮಾನ ಏನು ಮಾಡ್ಬೇಕು? ಒಂದು ಮಿಕ್ಸಿನ ಬಹುಮಾನ ಕೊಡ್ತೀನಿ, ಏನು ಮಾಡ್ತೀರಾ? ಉಪಯೋಗಿಸಿದ್ರೆ ಮಾತ್ರ ಯೂಸ್ ಆಗ್ತದೆ. ತಗೊಂಡೋಗ್ಬಿಟ್ಟು ಮೂಲೆಯಲ್ಲಿ ಇಟ್ಟರೆ ಹಾಂ ತುಕ್ಕಿಡ್ಕೊಳ್ತದೆ. ನನಗೆ ಹೆಂಗೆ ಕೇಳಿಸ್ತದೆ, ಕೂಲಗೆಟ್ಟೋಯ್ತದೆ ಅಂತ ಹೇಳಿ ನನಗೆ ಹಂಗೆ ಕೇಳಿಸ್ತದೆ. ಅದಕ್ಕೆ ಸ್ವಲ್ಪ ಜೋರಾಗಿ ಹೇಳಿ ಅಂತ ಹೇಳಿದ್ರು, ತುಕ್ಕಿಡ್ಕೊಳ್ತದೆ ಅಂತ ಹೇಳಿ. ನನಗೆ ಇದೇನಪ್ಪ ಕೂಲ್ಗೆಟ್ಟೋಯ್ತದೆ ಅಂತಾರಲ್ಲಪ್ಪ, ಏನಕ್ಕಪ್ಪ ಅದೇ ಸರ್ ಮತ್ತೆ ತುಕ್ಕು ಹಿಡ್ದು ಹೋಗ್ತದೆ, ರಬ್ಬರ್ ಹಾಳಾಗ್ತದೆ. ನಿಜ ತಾನೆ? ಅದು ಯೂಸ್ ಮಾಡಿದ್ರೆ ತಾನೆ ಅದು ಬರೋದು. ಹಾಗೆ ನಿಮಗೆ ದೇವರು ಕೊಟ್ಟ ಬಹುಮಾನ ಯಾವುದೋ ಮಕ್ಕಳ ಮೂಲೆಯಲ್ಲೇ ಕೂರಿಸ್ಬಿಟ್ಟು ಅವ್ರು ಪೆದ್ರಾಗ್ತಾರೆ. ಅಲ್ಲಿ ಏನು ಮಾಡ್ತದೆ, ನೀವು ಮಕ್ಕಳಿಗೆ ಪ್ರಾರ್ಥನೆಯನ್ನು ಅಭ್ಯಾಸ ಮಾಡಿಸಿ. 1, 2 ABCD ಎಷ್ಟು ಕಷ್ಟಪಟ್ಟು ಕಲಿಸ್ತೀರಾ? ನಿಜ ಅಲ್ವಾ? 1, 2 ABCD ಎಷ್ಟು ಕಷ್ಟಪಟ್ಟು ಕಲಿಸ್ತೀರಾ? ನಮಗಂತೂ ವಿದ್ಯೆ, ನಮ್ಮ ಮಕ್ಕಳಾದರೂ ಬುದ್ಧಿವಂತರಾಗಲಿ ಎಷ್ಟು ಜನ ಓದಿಸ್ತಾ ಇದ್ದೀರಾ? ಅದೇ ಇಂಟ್ರೆಸ್ಟ್ನ ಪ್ರಾರ್ಥನೆ ಮಾಡಿಸಿ. ಫಸ್ಟ್ ABCD ಅಲ್ಲ, ಫಸ್ಟ್ I ಅಲ್ಲ, ಫಸ್ಟ್ ಪ್ರಾರ್ಥನೆ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವನು ABCD ಕಲಿತಾನೆ. ಯಾಕಂದ್ರೆ ದೇವ್ರ ಜ್ಞಾನ ಕೊಟ್ಬಿಡ್ತಾರೆ. ನೋಡಿ, ಇದನ್ನು ಏನು ಬರ್ತದೆ ಗೊತ್ತಾ? ನೀವು ಹೃದಯದಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಯಾವುದನ್ನ? ಪ್ರಾರ್ಥನೆನ ನಿಮ್ಮ ಸಂಸಾರದಲ್ಲಿರೋ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ನಾನು ಪ್ರೇಮನಿಗೆ ಸಾರಿ ಹೇಳ್ತೀನಿ. ನನ್ನ ಹೆಂಡತಿಗೆ ನಾನು ಅಂತಿದ್ದು ಡ್ಯೂಟಿಗೆ ಹೋಗ್ತೀನಿ ಕಣೆ, ನನ್ನ ಮಗ ಎದ್ದೋಗುವಾಗ ಅವನ ತಡೆದು ನಿಲ್ಲಿಸ್ಬಿಟ್ಟು ಅವನ ತಲೆ ಮೇಲೆ ಕೈ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ಕಳಿಸು. ಅಭ್ಯಾಸ ಮಾಡಿಸ್ಬೇಕು. ಅವ್ರ ಕೈಯಿಂದ ನಾವು ಪ್ರಾರ್ಥನೆ ಮಾಡಿಸ್ಕೋಬೇಕು. ಮಗನೇ ನನಗೋಸ್ಕರ ಪ್ರಾರ್ಥನೆ ಮಾಡೋದಾ? ನನ್ನ ಜ್ಯೋತಿ ಮಗಳನ್ನ ನಾನು ಬಿಡೋದಿಲ್ಲ. ಪ್ರಾರ್ಥನೆ ಮಾಡೋದು ಹೇಳ್ತೀನಿ. ಹಾಲೆಲೂಯಾ. ನೀವು ನಿಮ್ಮ ಮಕ್ಕಳ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಬೇರೆ ಧರ್ಮದಲ್ಲಿ ಹಿರಿಕರು ಮಾತ್ರ ಚಿಕ್ಕವರಿಗೆ ಆಶೀರ್ವಾದ ಮಾಡಬೇಕು. ಆದರೆ ಕ್ರೈಸ್ತ ಧರ್ಮದಲ್ಲಿ ನಾನು ನಿಮಗೆ ಪ್ರಾರ್ಥನೆ ಮಾಡುವುದು, ನೀವು ನನಗೆ ಪ್ರಾರ್ಥನೆ ಮಾಡುವುದು. ನಾನು ನಿನ್ನ ತಲೆ ಮೇಲೆ ಕೈ ಇಡ್ಬೋದು, ನೀನು ನನ್ನ ತಲೆ ಮೇಲೆ ಕೈ ಇಡ್ಬೋದು. ಒಟ್ಟಾರೆ ಪ್ರಾರ್ಥನೆ ಮಾಡ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮ್ಮ ಮಕ್ಕಳಿಗೆ ನೀವು ಪ್ರಾರ್ಥನೆ ಮಾಡೋದನ್ನ ಅಭ್ಯಾಸ ಮಾಡಿಸಿ. ಬೈಬಲ್ ವಾಕ್ಯದಲ್ಲಿರೋ ವಾಕ್ಯಗಳನ್ನ ಅಭ್ಯಾಸ ಮಾಡಿಸಿ. ಪ್ರಾರ್ಥನೆ ಮಾಡಿದ್ರೆ ಬಿಡುದಲೆ ಕೂರಿಸ್ಕೊಂಡು ಪ್ರಾರ್ಥನೆ ಮಾಡಿಸಿ. ಇದನ್ನ ಅಭ್ಯಾಸ ಮಾಡಿಸ್ಬೇಕಂತ ಯಾರಿಗೆ? ಆಗ ಸಂಸಾರದಲ್ಲಿ ಪ್ರಾರ್ಥನೆನ ಕಲ್ತಿರೋರು ಅಭ್ಯಾಸ ಮಾಡಿಸ್ಬೇಕು. ಹಲ್ಲೆಲೂಯಾ. ಕಷ್ಟ ಕೇಳಕ್ಕಿಲ್ಲ, ಹೇಳೋದು ಮತ್ತೆ ಕೇಳಕ್ಕಿಲ್ಲ. ನೀವು ಅಂಕಿತನ ನಿಖಿತನೆಲ್ಲ ಕೂರಿಸ್ಬಿಟ್ಟು ಪ್ರಾರ್ಥನೆ ಮಾಡಿಸ್ಬೇಕಮ್ಮ. ನೀವು ಮಾನ್ಯನ ಮಾಡೋದು ಎಲ್ಲ ಕೇಳೋದಿದ್ರೂ ಪರವಾಗಿಲ್ಲ. ಇಲ್ಲ, ಮೊಬೈಲ್ ಕಿತ್ತಿಡಿ. ಒಂದು ನಿಮಿಷ ಫೋನು. ನಿಜ, ಫೋನು ಒಂದು ನಿಮಿಷ ಸಾಕು. ಅಮ್ಮ ಮೊಬೈಲ್ ಕೊಡ್ತಾರೆ. ಇರಿ ಹಾಡು ಕೇಳ್ಬೇಕಂತ ಇಷ್ಟ, ಮೊಬೈಲ್ ಕೊಡ್ತಾ ಇಲ್ಲ. ದಯವಿಟ್ಟು ನಾನು ಹೇಳ್ತೀನಿ, ಮಕ್ಕಳ ಕೈಗೆ ಸಿದ್ದರಾಮಯ್ಯ ಅವರು ಒಂದು ಹೊಸ ಕಾನೂನು ಮಾಡಿದ್ದಾರೆ, ಗೊತ್ತಾ ನಿಮಗೆ? ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಇನ್ನು ಮುಂದಕ್ಕೆ ಯಾವುದೇ ಕಾರಣ ಮೊಬೈಲ್ ಇಲ್ಲ. ತಗೊಂಡು ಹೋಗೋಂಗಿಲ್ಲ ಸ್ಕೂಲಿಗೆ. ಮನೇಲಿ ಹೇಳಿ ಇದೆಲ್ಲ ಇಲ್ಲಿ ಇನ್ನು ಹಲ್ಲೆಲೂಯಾ. ನಿಜ ಅಲ್ವಾ? ಒಳ್ಳೆ ಕೆಲಸ ಮಾಡ್ದ ಪುಣ್ಯಾತ್ಮ, ನಿಜವಾಗಿಯೂ. ಅಂಥ ಸಿದ್ದರಾಮಯ್ಯ ಪಾಪ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಅವ್ನು ಹಂಗೆ ಮಾಡ್ತಾನೆ, ಇವ್ನು ಹಿಂಗೆ ಮಾಡ್ತಾನೆ ಅಂತೇಳಿ. ಪಾಪ ಒಳ್ಳೆ ಆಡಳಿತ ನಡೆಸ್ತಾರೆ. 17ನೇ ಬಜೆಟ್ ಕಣಮ್ಮ ಅವ್ನು ಮಾಡಿರೋದು. 17ನೇ ಆಯವ್ಯಯ ಪತ್ರ ಬಜೆಟ್ನ ಮಾಡಿದ್ದಾರೆ. ಆದರೂ ಅವ್ರಿಗೆ ಬಾಯಿಗೆ ಬಂದ ಬೈತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತೆ ಅದೇನು ಹೇಳ್ತಾ ಇರೋದು? ಗೃಹಲಕ್ಷ್ಮಿ ನನ್ನ ಮನೆಗೇನೆ ಬಂದಿದೆ ಕಣಮ್ಮ, ಈ 30,000 ಮೇಲೇ ಬಂದಿದೆ. ಹಲ್ಲೆಲೂಯಾ. ನನ್ನ ಮನೆಗೇನೆ 30,000 ಬಂದಿದೆ. ನನ್ನ ಬಸ್ಸಲ್ಲೇ ಓಡಾಡ್ತಾಳೆ. 3,000 - 4,000 - 5,000 ಬಸ್ ಚಾರ್ಜ್ ಅದಕ್ಕಿಂತ ಓಡಾಡ್ತಿದ್ದೀವಿ. ಅವ್ರ ಋಣ ತಿಂದ್ಕೊಂಡು ಅವರಿಗೇನೆ ಮೊಳೆ ಹೊಡಿತಿದ್ದಾರೆ. ಯೇಸು ಸ್ವಾಮಿದು ಉಪಕಾರ ಪಡೆದ್ಬಿಟ್ಟು ಯೇಸು ಸ್ವಾಮಿಗೆ ಮೊಳೆ ಹೊಡೆದ್ರಲ್ಲ, ಹಂಗೆ ಸಿದ್ದರಾಮಯ್ಯನಿಗೆ ಉಪಕಾರ ಪಡೆದ್ರು ಸಿದ್ದರಾಮಯ್ಯನಿಗೆ ಮೊಳೆ ಹೊಡಿತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಇರಲಿ, ವಾಕ್ಯ ಇರಲಿ. ಮಕ್ಕಳಿಗಿಂದ ಮೊಬೈಲ್ನ ಕಿತ್ಕೊಂಡು ಪ್ರಾರ್ಥನೆಗೆ 5 ನಿಮಿಷ ಕೂಡಿ ಅಂತೇಳಿ. ಅಲ್ಲಿಂದ ಅಂಕಿತ, ನಿಖಿತ, ದಮ್ಮ ಹೇಳ್ತೀನಿ, ಬಾರವ ಅಂತ ಕರೀರಿ ನಿಮ್ಮ ಮಕ್ಕಳನ್ನ. ಆ ಮಕ್ಕಳು ಇಲ್ಲದ್ರದ್ದು ಕೇಳ್ತಾ ಇದ್ದೀನಿ. ಅಪ್ಪ ಯೇಸುವೆ, ಈ ಮಗುವನ್ನು ಆಶೀರ್ವದಿಸಿ ಮಾತ್ರ ಹೇಳಿ. ಅವ್ರು 2-3 ದಿವಸ ಮಾಡಿ, 4 ದಿವಸ ಮಕ್ಕಳೇ ಬರ್ತಾರೆ. ಅಜ್ಜಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂತ ಅವರಿಗೆ ಸಮಾಧಾನ ಆಗೋದಿಲ್ಲ. ಇವತ್ತು ಹೋಗ್ತಾ ಇರ್ತಾರೆ, ಕಾಲಿಗೆ ಒಂದು ಕಲ್ಲು ಎಡುತ್ತದೆ. ಅಯ್ಯೋ, ಇವತ್ತು ಅಜ್ಜಿ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೊಂಡಿಲ್ಲ, ಅದಕ್ಕೇನೆ ಹಿಂಗಾಯಿತು.
ಇವತ್ತು ಕನಕಮ್ಮ ಏನು ಮಾಡ್ತಾರೆ, ಮಕ್ಕಳಿಗೆ ಪ್ರಾರ್ಥನೆ ಮಾಡೋಕೆ ಕರೀತಾರೆ. ಹೋಗಮ್ಮ ಮಾಡೋದಿಲ್ಲ ಗಡ್ದು ಕೊನೆಗೆ ನೀವು 4-5 ದಿವಸ ಮಾಡಿ ಮಕ್ಕಳಿಗೆ ಅಭ್ಯಾಸ ಆಗ್ಬಿಟ್ಟು ಮಕ್ಕಳೇ ಬರ್ತಾರೆ. ಒಂದು ದಿವಸ ಮಕ್ಕಳು ಮರ್ತೋಗ್ಬಿಡ್ತಾರೆ. ಅವತ್ತು ಅವ್ರ ಕಾಲಿಗೆ ಒಂದು ಕಲ್ಲು ತಗೊಳ್ತದೆ. ಕಲ್ಲು ತಗೊಳ್ದಾಗ ಅವ್ರ ಮನಸ್ಸಿಗೆ ಆಗ್ತದೆ, ಇವತ್ತು ಅಜ್ಜಿ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೊಂಡಿಲ್ಲ, ಅದಕ್ಕೆ ಹಿಂಗೆ ಆಯಿತು. ಗಾಡಿ ಸ್ಕಿಟ್ ಆಗ್ಬಿಡ್ತದೆ, ಅಪ್ಪರ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೊಂಡಿಲ್ಲ, ಮಕ್ಕಳಿಗೆ ಭಯ ಬಂದೇ ಬರ್ತದೆ. ಆವಾಗ ಹೇಳ್ಬೇಕು, ನೋಡು ಮಗನ ಇವತ್ತು ಬೆಳಿಗ್ಗೆ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗಿಲ್ಲ, ನೋಡಿ ಹೆಂಗಾಯ್ತು ಅಂತೇಳಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗುವ. ನಾಳೆ ಏನು ಮಾಡ್ತಾ ಭಯಕ್ಕಾದ್ರೂ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾನೆ. ಪ್ರಾರ್ಥನೆ ಮಾಡ್ತಾ ಅಭ್ಯಾಸ ಆಗ್ತದೆ. ಈಗ ನಿಮ್ಮ ಮಕ್ಕಳಿಗೆ ನೀವು ಕಲಿಸಿ, ಅವರು ಇಷ್ಟದಿಂದ ಕಲಿಯೋದಿಲ್ಲ, ಅವ್ರ ಕಷ್ಟದಿಂದನೇ ಕಲಿಯೋದು, ಅವ್ರು ನಮ್ಮ ಭಯಕ್ಕೆ ಕಲಿಯೋದು. ಕೊನೆಗೆ ಅವ್ರಿಗೆ ಏನೋ ಇಂಟ್ರೆಸ್ಟ್ ಬರ್ತದೆ, ನನಗೆ ಭವಿಷ್ಯ ಇದೆ, ನಾನು ಇದು ಕಲಿಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೇನೆ ನಿಮ್ಮ ಮಕ್ಕಳಿಗೆ ಕಲಿಸಿ. ಇನ್ನೊಂದ್ಸಲ ಓದು ಮಕ್ಕಳೇ, ನಾನು ತಿಳಿಸೋ ಮಾತುಗಳನ್ನು ನಾನು 6ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಧರ್ಮೋಪದೇಶ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಮಕ್ಕಳಿಗೆ ದಯವಿಟ್ಟು ಪ್ರಾರ್ಥನೆಯನ್ನು ಅಭ್ಯಾಸ ಮಾಡಿಸಿ, ದೇವರ ವಾಕ್ಯನ ಅಭ್ಯಾಸ ಮಾಡಿಸಿ. ದೇವರ ವಾಕ್ಯ ಹೇಳಿ, ನನ್ನ ಮಗುಗೆ 2 ವರ್ಷ 3 ತಿಂಗಳೇನಾಗಿದೆ, ಈಗಲೇ ಅವನು ಸ್ತುತಿ 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 ಆರಾಧನೆ ಅಷ್ಟು ಚೆನ್ನಾಗಿ ಆಡ್ತಾನೆ ಗೊತ್ತಾ. ಏಸಪ್ಪ ನಿನ್ನ ನಾಮದಲ್ಲಿ ಹಬ್ಬುದು ನಡೆಯುತ್ತದೆ ಅಂತ ಹೇಳ್ತಾನೆ. ನನ್ನ ಮೊಮ್ಮಗ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ನೆಟ್ಟಿಗೆ ಗೋಡೆ ಹತ್ರ ನಿಂತ್ಕೊಬಿಟ್ಟು ಸಾಕು, ಒಂದು ಅಕ್ಷರ ಕಂಡು ಸಾಕು, ನನ್ನ ಕೃಪೆಯೇ ನಿನಗೆ ಸಾಕು ಅಂತ ಓದ್ತಾನೆ. ವಾಟಾಳ ಪವಿತ್ರ ಇದ್ದಾಳಲ್ಲ, ಆ ಪವಿತ್ರ ಅಲ್ಲ. ಬೈಬಲ್ ತೆಗೆದು ಏಸಪ್ಪ ನನ್ನನ್ನು ಚೆನ್ನಾಗಿಟ್ಟಿರಪ್ಪ, ಏಸಪ್ಪ ನನ್ನನ್ನು ಚೆನ್ನಾಗಿಟ್ಟಿರಪ್ಪ ಅಂತ ಹೇಳೋದು. 2 ವರ್ಷ 1.5 ವರ್ಷದ ಮಗು ಕೇಳಿಸ್ಕೊಳ್ಳಿ. ಆ ಪವಿತ್ರ ಅಲ್ಲ, ನಮ್ಮ ಚರ್ಚಿಂದ ಬಿಟ್ಟೋದ್ರಲ್ಲ, ಆ ಪವಿತ್ರ ಅಲ್ಲ. ಇನ್ನೊಬ್ಳು ಪವಿತ್ರ, ಗಾರ್ಮೆಂಟ್ ಪವಿತ್ರ ಇದಾರಲ್ಲ, ಆ ಪವಿತ್ರ ಮಗು ಬೈಬಲ್ ಎತ್ಕೊಂಡು ದಿನ ಏಸಪ್ಪ ನನ್ನ ಕಾಪಾಡಪ್ಪ, ಏಸಪ್ಪ ನನ್ನ ಕಾಪಾಡೋದು, ಬೈಬಲ್ಗೆ ಮುತ್ತು ಕೊಟ್ಬಿಟ್ಟೆ ಇದ್ದೇಳೋದಂತೆ. ಈಗ ನಮಗೆಲ್ಲ ನಾಚಿಕೆ ಆಗ್ತಾ ಇದೆ ಇಲ್ಲೋ? ಇದನ್ನು ಅಭ್ಯಾಸ ಮಾಡಿಸಿ. ನಾ ಪ್ರೇಮನಿಗೆ ಅದೇ ಹೇಳೋದು, ಹಿಡಿದು ನಿಲ್ಲಿಸು. ನಾನು ಡ್ಯೂಟಿಗೆ ಹೋಗಿರ್ತೀನಿ, ಹಿಡಿದು ನಿಲ್ಲಿಸು. ನಾನು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಮಗ ಇದ್ದಿರ್ತಾನೆ, ಬರೋ ಟೈಮಲ್ಲಿ ಅವನು ಬಂದಿರೋದಿಲ್ಲ. ಬರೀ ದುಡಿಮೆ ಮಾಡ್ಕೊಳ್ಳೋದು ಬೇಡ, ಪ್ರಾರ್ಥನೆ ಮಾಡು. ಅವನ ತಲೆ ಮೇಲೆ ಕೈ ಇಟ್ಟು ಒಂದೇ ಒಂದು ವಾಕ್ಯ ಕೊಡು, ಒಂದೇ ಒಂದು ಆರಾಧನೆ ಕೂರಿಸ್ಕೊಂಡು ಮಾಡು. 2-3 ದಿವಸ 4 ದಿವಸ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಅವ್ರ ಮನಸ್ಸಿಗೆ ಬರ್ತದೆ ಪ್ರಾರ್ಥನೆ ಮಾಡಬೇಕು. ರತ್ನಮ್ಮ ನಮ್ಮ ಮನೆಗೆ ಬರ್ತಾ ಇರ್ತಾರೆ, ಇವತ್ತು ಬರ್ತಾರೆ. ಮೊನ್ನೆ ಒಂದು ದಿವಸ ನಾನು ಪ್ರೇರಿಗೆ ಕೂತಿದ್ದೀನಿ, ಅವ್ರ ಅರ್ಜೆಂಟು ಲೇಟ್ ಆಗ್ಬಿಡ್ತು ಅಂತ ಎದ್ದು ಓಡೇ ಬಿಟ್ರು. ಬರ್ತೀನಿ ಅಂತ ಟಾಟಾ ಅಂತೇಳಿ ಹೋಗ್ಬಿಟ್ಟು ಬಸ್ ಹತ್ತಿದ್ರು. ಇದು 6 ಗಂಟೆಗೆ ಹೋಗಲ್ಲಮ್ಮ ಅಂತ ಹೇಳಿ ಇಳಿಯುವಾಗ ಬಸ್ಸಿಂದ ಬಿದ್ದು ಫೋನ್ ಮಾಡಿ, ನಾ ಇವತ್ತು ಪ್ರೇಯರ್ ಮಾಡಿಸ್ಕೊಂಡಿಲ್ಲ, ಬಸ್ಸಿಂದ ಬಿದ್ದು ಬಿಟ್ಟೆ, ನನಗೆ ಪ್ರೇಯರೇ ಮಾಡಿಲ್ಲ. ನಾನು ನೀವು ಅರ್ಜೆಂಟ್ ಓಡ್ತಾರೆ ಸರ್. ಆಂಟಿ ನನ್ನ ಕತೆ ಹೇಳ್ಬಿಡ್ತೀನಿ. ಆಂಟಿ ಏನಾದ್ರು, ರತ್ನಮ್ಮ ಮೊನ್ನೆ ನಮ್ಮ ಮನೆಗೆ ಬಂದಿದ್ರು. ನಮ್ಮ ಸಭೆ ವಿಶ್ವಾಸಿಗಳಿಗೆ ಯಾವಾಗಲೂ ಸ್ವಾಗತ ಇದೆ ನಮ್ಮ ಮನೆಗೆ ಬರಲಿಕ್ಕೆ, ಆಯಿತಾ. ರಾಜಮಂಟಿ ಅವರೆಲ್ಲ ಬಂದಿದ್ದಾರೆ. ಮೂಗರಮ್ಮನ ಮಗಳಿಗೆ ಖುಷಿ ಆಗ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಬರೋಕ್ಕೆ ಭಯ ಪಡ್ತಿಲ್ಲ ಅಂತ, ಅಂಕಲ್ ಮನೇಲಿ ಹೋಗಿ ಹೆಂಗಿರೋದು ಅಂತೇಳಿ. ಬಂದಾದ್ಮೇಲೆ ನಮ್ಮ ಕುಟುಂಬದ್ದು ದೊಡ್ಡವರಾಗಿದ್ದೀರಾ ಅಂತ ಹೇಳಿದ್ರು, ಆಯಿತಾ. ಅವಳಿಗೆ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ ತೇಜನಿಗೆ. ಇವಳು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗಿಲ್ಲ ಮೊನ್ನೆ ರತ್ನಮ್ಮ, ಹೋಗಿ ಅರ್ಜೆಂಟಿಗೆ ಬಸ್ಸಲ್ಲಿ ಬಿದ್ದಿದ ತಕ್ಷಣ ಅವಳು ಮೈಂಡಿಗೆ ಬಂದೇನು ಮಾಡಿಸ್ಕೊಂಡಿಲ್ಲ ಅಂತೇಳಿ. ಹಂಗೇನೆ ನಿಮ್ಮ ಮಕ್ಕಳ ಮನಸ್ಸಿಗೆ ಆಗ್ತದೆ. ಸ್ವಲ್ಪ ಇದಾದಾಗ ಅವ್ರ ಮನಸ್ಸಿಗೆ ಬರ್ತದೆ ಆ ಭಯ. ದೇವರ ಭಯ ಏನು ಮಾಡ್ತದೆ ಗೊತ್ತಾ, ಜ್ಞಾನವನ್ನು ಕಲಿಸ್ತದೆ. ಸೈತಾನ್ ಹತ್ರ ಹೋಗದಂಗೆ, ಬೀಡಿ ಸಿಗರೇಟ್ ಅನಸ ಪಾನ್ ಪರಾಗ ತಿನ್ನದಂಗೆ ಅವ್ರಿಗೆ ಅಭ್ಯಾಸ ಮಾಡ್ತದೆ. ಹುಡುಗರ ಜೊತೆ ಆಟ ಆಡ್ದಂಗೆ ಅವ್ರಿಗೆ ಅಭ್ಯಾಸ ಮಾಡ್ತದೆ. ಆ ದೇವ್ರ ಭಯ ಇರ್ತದೆ ನೋಡಿ. ಅಯ್ಯೋ ನಮ್ಮಮ್ಮ ಪ್ರಾರ್ಥನೆ ಮಾಡ್ತಾರಪ್ಪ, ನಾನು ಆ ಹುಡುಗನ ಜೊತೆ ಮಾತಾಡಬಾರ್ದು. ಅಯ್ಯೋ ನಮ್ಮಮ್ಮ ಪ್ರಾರ್ಥನೆ ಮಾಡ್ತಾರಪ್ಪ, ನಾನು ಬೀಡಿ ಸಿಗರೇಟ್ ಸೇದಬಾರ್ದು. ಈ ಥರದ ಭಾವನೆಗಳು ಅವ್ರ ಮನಸ್ಸಿಗೆ ಚಿಕ್ಕದ್ರಲ್ಲಿ ಅಂಟಿಸ್ಬಿಡ್ಬೇಕು ನಾವು. ಅಲ್ಲಲಿಯಾ ಅಲ್ಲಲಿಯಾ. ಇವತ್ತು ನಮ್ಮ ಮನಸ್ಸಿಗೆ ಹೆಂಗೆ ಅಂಟಿಸ್ಬಿಡ್ತಾರೆ ಗೊತ್ತಾ ನಮ್ಮ ಅಜ್ಜಿ. ಬಾ ನಾನು ಎತ್ಕೊಂಡು, ಬಾ ಮಗನೇ ಇವರು ಹಿರೀಕರಪ್ಪ ಕಾಲು ಹಿಡಿ ಅಂತ ಹೇಳಿದ್ರು. ನಾವು ಯಾರನ್ನ ಕಂಡ್ರು ಕಾಲು ಹಿಡಿತಾ ಇರ್ತೀವಿ. ಈಗ ನನಗೆ ಅಭ್ಯಾಸ ಮಾಡಿಸಿದ್ದು ಅಲ್ಲಿಂದ ಇದು ಕರೆಂಟ್ ವೈರು ಮುಟ್ಟಬಾರ್ದು ಅಂತಂದರು. ನಮ್ಮ ಮೈಂಡಿಗೆ ಬಂದ್ಬಿಟ್ಟು ಇವತ್ತು ಕರೆಂಟ್ ವೈರ್ ಮುಟ್ಟಕ್ಕೆ ಭಯ ನನಗೆ. ನನ್ನ ಹೆಂಡ್ತಿನೇ ನಮ್ಮ ಮನೇಲಿ ಫ್ಯಾನ್ ಫಿಟ್ ಮಾಡೋದು, ನನಗೆ ಫಿಟ್ ಮಾಡೋಕ್ಕೆ ಭಯ. ಯಾಕೆಂದೇಳಿ ಚಿಕ್ಕದ್ರಲ್ಲಿ ನಮ್ಮ ಅಜ್ಜಿ ಅಂಟಿಸ್ಬಿಟ್ರು. ಮರ ಹತ್ಬೇಕಂದ್ರೆ ಬಿದ್ದೋಗ್ಬಿಡ್ತೀವಿ ಅಂತೇಳಿ ಮರ ಅರ್ಧ ಹತ್ತೀನಿ, ಕೈ ನಡುತ್ತದೆ. ಯಾಕೆ ಆ ಅಜ್ಜಿ ಹೇಳಿರೋ ಮಾತು ನೆನಪು ಬರ್ತದೆ. ಹಂಗೇನೆ ಮೈಂಡಿಗೆ ಸೆಟ್ ಮಾಡಿಬಿಡಿ ದೇವ್ರ ಪ್ರಾರ್ಥನೆ. ಮೈಂಡಿಗೆ ಸೆಟ್ ಮಾಡಿದಾಗ ಅವ್ರಿಗೆ ದೇವ್ರ ಭಯ ಯಾವಾಗ ಬಂತೋ ಅವರು ಆ ಕೆಟ್ಟ ಕಾರ್ಯಗಳನ್ನ ಮಾಡೋದಿಲ್ಲ. ಅವ್ರಿಗೆ ದೇವ್ರ ಭಯ ಬರ್ತಾನೆ ಇರ್ತದೆ, ನಾನು ಇಂಥ ಕೆಲಸ ಮಾಡಬಾರ್ದು ಅಂತೇಳಿ. ಚಿಕ್ಕದ್ರಿಂದನೇ ನಾವು ಬೆಳೆಸಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಾಗ್ತಾರೆ. ಇಲ್ಲಾಂದರೆ ಮಕ್ಕಳು ದೊಡ್ಡವರಾದ್ಮೇಲೆ ಬಗ್ಸೋದು ಭಾಳ ಕಷ್ಟ. ಆದರೂ ಬಗ್ಗಿಸ್ಬೋದು. ಈಗ ನಮ್ಮ ಮನೋಜ ಹೇಳಿದ ಮಾತು ಕೇಳ್ತಾನೆ.
ಬಗ್ಗಿಸ್ಬೋದು ನಾವು. ಅಲ್ಲಿರಲಿ ಅಡಿರಲಿ. ಕೊನೆಯ ವಾಕ್ಯ ತಗೊಳ್ಳಿ, ಅಲ್ಲಿಂದ ಇದನ್ನು ಓದಿ. ಇದಾಗಿಲ್ಲ ಇದು 6 ಇವರು ಮಕ್ಕಳಿಗೆ ಅಭ್ಯಾಸ ಮಾಡಿದ್ರು. ನೆಕ್ಸ್ಟ್, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಸಂಸಾರಸ್ಥರೇ, ನೀವು ಏಳುವಾಗ, ಮಲಗುವಾಗ, ದಾರಿ ನಡೆಯುವಾಗ ಇವತ್ತಿನ ಒಂದು ವಾಕ್ಯದ ಬಗ್ಗೆ, ಪ್ರಾರ್ಥನೆ ಬಗ್ಗೆ ಮಾತಾಡಬೇಕು ಪ್ರಿಯರೇ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಅಕ್ಕ ಧಾರಾವಾಹಿ ಬಂತ, ಮೊದಲು ಪುಟ್ನಂಜ ಬಂತ. ನಾನು ನೋಡಿದ್ದೀನಿ ಆ ಪಿಕ್ಚರ್ ಜಮಾನದಲ್ಲಿ. ನಾವೆಲ್ಲ ಚಿಕ್ಕವ್ರದ್ದು ಕಾಣ್ತದೆ. ಅಂಜದ ಗಂಟು ಪಿಕ್ಚರ್ಲಾಗಿ ಮೈಂಡಲ್ಲಿದೆ. ಅಲ್ಲೆಲ್ಲೂಯ್ಯ. ಲೋಕಕ್ಕೆ ನೀವು ಬೆಲೆ ಕೊಡಬೇಡಿ. ಸಾಧ್ಯ ದೇವ್ರ ಮಾತುಗಳನ್ನೇ ಹೊರಗಡೆ ಮಾತಾಡಿ. ಏನಕ್ಕ ಚೆನ್ನಾಗಿದೆಯಾ, ಪ್ರಾರ್ಥನೆ ಚೆನ್ನಾಗಿದೆಯಾ, ಹೆಂಗಿದ್ದೀರಾ, ಇದ್ರ ಬಗ್ಗೆ ಮಾತಾಡಿ ಪ್ರಿಯರೇ. ಅದು ಬಿಟ್ಬಿಟ್ಟು ಏನೇನೋ ಮಾತಾಡ್ಕೋಬೇಡಿ. ನಿಮ್ಮ ಆಸ್ತಿ ವ್ಯವಹಾರದ ಬಗ್ಗೆ ಮಾತಾಡಿ, ನಿಮ್ಮ ಕುಟುಂಬದ ಬಗ್ಗೆ ಮಾತಾಡಿ. ಅದು ಬಿಟ್ಬಿಟ್ಟು ಏನೇನೋ ಹುಚ್ಚು ಬಂದಾಗ ಅರ್ಥ ಮಾತಾಡೋಕ್ಕೋಸ್ಕರನೇ ಜನ ಹೋಗ್ತಾರೆ ಪಕ್ಕದ ಮನೆಗೆ. ಇಲ್ಲ ಇಲ್ಲ ಇಲ್ಲ, ನಾವು ಹೇಳುವಾಗ ಕೂತಿರುವಾಗ ಹೋದಪ್ಪ. ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಹಣೆಗೆ ಕಟ್ಟಿಕೊಳ್ಳೋ ಜ್ಞಾಪಕದ ಪಟ್ಟಿ ಅಂತ ಇರಬೇಕು. ನಿಮ್ಮ ಮನೆಯ ನಿಲುವು ಪಟ್ಟಿಗಳಲ್ಲೂ ತಲೆಬಾಗಿಲುಗಳಲ್ಲೂ ಇವುಗಳನ್ನು ಬರೆಯಬೇಕು. ನಿಲುವು ಪಟ್ಟಿಗಳು ತಲೆಬಾಗಿಲುಗಳ ಮೇಲೆ ಇದನ್ನ ಬರೀಬೇಕು. ನಮ್ಮ ಸಭೆದು ಹೊರಗಡೆ ವಾಕ್ಯ ಇದೆಯಾ? ಯಾರು ಹೇಳಿದ್ದು? ಇದನ್ನೇ ನೋಡಿಲ್ಲ ನೀವು ಎದುರುಗಡೆ. ಇಲ್ಲಿ ವಾಕ್ಯ ಇದೆಯಾ? ವಾಕ್ಯ ಇದೆಯಾ? ನಿಮ್ಮ ಮನೆದು ರೌಂಡ್ ವಾಕ್ಯ ಯಾಕತ್ತ ಅಂಟಿಸ್ಬೇಕು ಅಂತ ಹೇಳಿರೋದು. ಹಾಗಾದರೂ ನಿಮ್ಮ ಗಂಡ ಸೂಪಿಸ್ತಾ ಇರ್ತಾರೆ, ಅದನ್ನು ನೋಡ್ತಾ ಇರ್ತಾನೆ, ಅದನ್ನು ಓದ್ತಾನೆ. ಹಂಗೆ ಒಂದು ವಾಕ್ಯ ಒಂದು ಹೃದಯಕ್ಕೆ ಹೋಯ್ತು. ಅದಕ್ಕೇನೆ ವಾಕ್ಯಗಳನ್ನ ಇಡಬೇಕು ಅಂತ ಹೇಳೋದು. ಮನೆ ಸುತ್ತ ವಾಕ್ಯಗಳನ್ನ ಇಡೋದು ಯಾಕೆಂದರೆ ದೇವ್ರ ವಾಕ್ಯದಲ್ಲಿ ಬರ್ತದೆ. ಇದನ್ನ ನೀನು ಮನಸ್ಸಿಗೆ ಮಾತ್ರ ಕಟ್ಕೊಳ್ಳೋದಲ್ಲ, ನಿಮ್ಮ ಗೋಡೆಗಳು ನಿಲುವು ಪಟ್ಟಿಗಳ ಮೇಲೂ ದೇವ್ರ ವಾಕ್ಯನ ಹಾಕಿ. ಇವತ್ತು ದೇವ್ರ ಮಕ್ಕಳು ಮನೇಲಿ ದೇವ್ರ ವಾಕ್ಯ ಇಲ್ಲ. ಇದೆ ನಾನು ನೋಡಿದ್ದೀನಿ. ಆಯಿತು, ಮಡಗಬೇಕು. ಕ್ಯಾಲೆಂಡರ್ದು ಪೀಸ್ನಾದರೂ ಕಟ್ ಮಾಡಿಬಿಟ್ಟು ಮಡಗಿ. ಅಲ್ಲ, ಕ್ಯಾಲೆಂಡರ್ ಪೀಸ್ನಾದರೂ ವಾಕ್ಯನ ಕಟ್ ಮಾಡಿಬಿಟ್ಟು ಮಡಗಿ. ಇವತ್ತೇ ಮಾಡ್ಬೇಕಾ ಕೆಲಸನ. ಹಂಗೆಕೊಂಡು 2026 ನಾ ಕೊಟ್ಟರು ಕ್ಯಾಲೆಂಡರ್ ಅರ್ಧಕ್ಕೆ ಬಿಡಬೇಡಿ. ಹಾಂ, ಆಮೇಲೆ ಅಳಿಯ ಸ್ತೋತ್ರ. ಅಳಿಯ ಮಾತ್ರ ಹೋಗಿರೋ ಚರ್ಚ್ ಇದೆಯಲ್ಲಮ್ಮ, ತುಂಬ ಒಳ್ಳೆ ಚರ್ಚ್. ಕಮ್ಮಿ ಏಟು ತಿಂದ್ಬಿಟ್ಟು ಅವ್ರು ಅಳಿಯಂತ ಪಾಸ್ಟ್ರು ಎಷ್ಟು ಏಟು ತಿಂದ್ಬಿಟ್ಟು ಅಭಿವೃದ್ಧಿ ಆಗಿದ್ದಾರೆ ಗೊತ್ತಾ. ನಾನು ಅವ್ರನ್ನ ಕಂಡ್ರೆ 2 ಕೈಲಿ ನಮಸ್ಕಾರ ಮಾಡ್ತೀನಿ. ಯಾಕೊತ್ತಾ, ಅಂಥ ಒಳ್ಳೆ ಪಾಸ್ಟ್ರು ಕಣಮ್ಮ ನಿಮ್ಮ ಅಳಿಯನೇ ಸಿಕ್ಕಿರೋ ಪಾಸ್ಟ್ರು. 2 ಕೈಲಿ ಕೈ ಮುಗಿತೀನಿ ಕಣಮ್ಮ. ಅಷ್ಟು ಶೋಧನೆಯಿಂದ ಅವ್ರಿಗೆ ಗೆದ್ದು ಬಂದಿರೋ ಪಾಸ್ಟ್ರು ಅವರು. ಇನ್ನು ಕೆಲವೊಂದು ಪಾಸ್ಟ್ರುಗಳಿದ್ದಾರೆ ನೋಡಿ, ವಾಟಾಳಿಗೆಲ್ಲ ಬರ್ತದಾರಲ್ಲ, IPC ಪಾಸ್ಟ್ರುಗಳು. ಅವ್ರು ಏನು ಮಾಡ್ತಾರೆ ಗೊತ್ತಾ, ಇವರ ಆತ್ಮಗಳು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಬೇಡ, ನಮಗೆ ಅಂಥದ್ದು ಬೇಡ. ಇವರಂಥ ಆತ್ಮಗಳಿಗೆ ಸ್ತೋತ್ರ ಮಾಡೋದು. ಆಮೇಲೆ ಸ್ತೋತ್ರ ನೋಡಿ. ಅಳಿಯನೇ ಕರ್ಕೊಂಡ್ಬಿಟ್ರು 10 ಜನ ಹೋಗೋ ಪ್ಲೇಯರ್ಗೆ. ಅಲ್ಲಿಯ ಅವ್ರ ಹಾಸ್ಪಿಟ್ಲ್ ಅವ್ರ ಹೆಂಡತಿಗೆ ಅಪರ್ಸನ್ ಆಗ್ತಾ ಇದೆ. ಅವ್ರು ಒಂದೇ ಮಾತಾಡಿದ್ರು, ದೇವ್ರ ಚಿತ್ತ ಇದ್ರೆ ಉಳಿರಿ ಅಂತೇಳಿ. ಅದೇ ಭಕ್ತಿ. ಅಲ್ಲಿಯ ಇರಲಿ. ಈಗ ಕೊನೆಯ ವಾಕ್ಯ ಧರ್ಮಪುಸ್ತಕಂಡ 4ನೇ ಅಧ್ಯಾಯ 9ನೇ ವಾಕ್ಯ ಓದ್ಬಿಟ್ಟು ಕ್ಲೋಸ್ ಮಾಡೋಣ. ಅಲ್ಲಿಯ ಹಾಂ, ಈಗ ಸಂಸಾರಸ್ಥರೇ ಕೇಳಿ. ಈಗ ಯಾರೆಲ್ಲ ಸಂಸಾರಸ್ಥರಿದ್ದೀರಾ? ಯಾರು ಒಂಟಿಗಳು? ಆದಮ ದೇವ್ರು ಕೊಟ್ಟಿರ್ತಕ್ಕಂಥ ಸಹಕಾರಿ ಇದ್ದಾರೆ ತಾನೆ? ಇದ್ದಾರೆ ಅಲ್ವಾ? ಕೇಳಿಸ್ತಾ ಇಲ್ಲ? ಗ್ಯಾರಂಟಿ ಅಲ್ವಾ? ಈಗ ನೀವು ಓದಿ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿರಿ. ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೋ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿಸಿಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಸಾಕಾ ಬೇಕಾ? ಸ್ವಲ್ಪ ಜೋರಾಗಿ ಹೇಳಿ. ಈಗ ಕೇಳಿ. ಈಗಿರೋದ್ರಿಂದ ನೀವು ಜಾಗರೂಕತೆಯಿಂದ, ಫಸ್ಟ್ ಯಾರು ಜಾಗರೂಕತೆಯಲ್ಲಿ ಇರಬೇಕು? ಹಿರಿಕರಾದ ನಾವು ಜಾಗರೂಕತೆಯಿಂದ ಇರಬೇಕು. ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳಿ. ಮೊದಲೇ ನಿನ್ನ ಮನಸ್ಸು ನೆಟ್ಟಿಗಿಲ್ಲ, ಬಾಕಿ ಎಲ್ಲ ಹೋಗಿ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನಂತರನೇ ಕೂದಲಿಲ್ಲ, ನಾನು ಇನ್ನೊಬ್ಬರಿಗೆ ಕೂದಲು ಬರಲಿ ಪ್ರಾರ್ಥನೆ ಮಾಡಿದ್ರಾಗುತ್ತಾ? ನನ್ನ ಹತ್ರನೇ ಪೆನ್ ಇಲ್ಲ, ನಾನು ನಿಮಗೆ ಪೆನ್ ಕೊಡೋಕ್ಕಾಗುತ್ತಾ? ನನ್ನ ಹತ್ರನೇ ಒಳ್ಳೆ ಮನಸ್ಸಿಲ್ಲ, ನಿಮಗೆ ಒಳ್ಳೆ ಮನಸ್ಸು ಬರಲಿ ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ಅದಕ್ಕೇನು ಸ್ವಾಮಿ ಹೇಳ್ತಾರೆ, ಪ್ರಾರ್ಥನೆ ಸಂಸಾರದಲ್ಲಿ ಮಾಡೋರು ಜಾಗರೂಕರಾಗಿರಬೇಕು. ನನ್ನ ಪ್ರಾರ್ಥನೆಯಲ್ಲಿ ನನ್ನ ಮನಸ್ಸು ಆ ಕಡೆ ಓಡಾಡ್ತಾ ಇದೆಯಾ? ಏಕ ಮನಸ್ಸಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಾ? ಎರಡನೇದಾಗಿ ಕಾಪಾಡಿಕೊಳ್ಳುವುದಕ್ಕಾಗಿ ನೀವು ನೋಡಿದ ಸಂಗತಿಗಳನ್ನು, ನೀವು ಚರ್ಚಲ್ಲಿ ಎಷ್ಟು ಜನಕ್ಕೆ ದೆವ್ವ ಬಿಡಿಸಿದ್ದು ನೋಡಿದ್ದೀರಾ? ಎಷ್ಟು ಜನ ವಾಸಿಯಾಗಿರೋದು ನೋಡಿದ್ದೀರಾ? ಎಷ್ಟು ಜನ ಮಕ್ಕಳ ಫಲ ಇಲ್ಲದೆ ಆಗಿರೋವಂಥದ್ದನ್ನು ನೋಡಿದ್ದೀರಾ? ಇದನ್ನು ನೋಡಿದ ಸಂಗತಿಗಳನ್ನು ಮರಿಬಾರ್ದು.
ನೀವು ನೋಡಿ ಸಂಗತಿಗಳನ್ನ ಮರೆಯದೆ ಜೀವದಿಂದ ಇರುವವರೆಗೆ ನೆನಪಿನಲ್ಲಿ ಇಟ್ಟುಕೊಂಡು ಆ ಸಭೆಯಲ್ಲಿ ಹಂಗಾಯ್ತು, ಈ ಸಭೆಯಲ್ಲಿ ಅದ್ಭುತ ಆಯಿತು, ಮೋನ್ಸಿ ಲಾಜರಸ್ ಅವರು ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಹಿಂಗೆ ಅದ್ಭುತ ಆಯಿತು, ಸತ್ಯಸ್ಪಷ್ಟ ವಾಕ್ಯದಿಂದ ನಾನು ಬದಲಾವಣೆ ಆದೆ, ವಾರ ವಾರ ಚರ್ಚಿಗೆ ಹೋಗೋದ್ರಿಂದ ನನ್ನ ಕುಟುಂಬದಲ್ಲಿ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ತಿಳಿಸ್ಕೊಂಡು ಹೋಗ್ಬೇಕಂತೆ. ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರೋವರೆಗೂ ಅವುಗಳನ್ನು ನೆನಪಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಸಂಸಾರದಲ್ಲಿ ಪ್ರಾರ್ಥನೆ ಮಾಡೋರು ಇದನ್ನೆಲ್ಲ ಮಾಡಲೇಬೇಕು. ಹಾಗಾದರೆ ನಾವು ಏನಕ್ಕೆ ಯಾವ ವಿಷಯಕ್ಕೋಸ್ಕರ ಸಂಸಾರದಲ್ಲಿ ಯಾವ ಕಾರಣಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಹೇಳು? 6 ಭಾಗನ ಕೊಟ್ಟಿದ್ದೀನಿ. ಪುನಃ ನಾನು ವಿವರಿಸೋದಿಲ್ಲ. 6 ಭಾಗ ಕೊಡ್ತೀನಿ. ಈ 6 ಭಾಗದ ಬಗ್ಗೆನೂ ಬರೋರ ಪ್ರಶ್ನೆ ಕೇಳ್ತೀನಿ. ನೀವು ಇದಕ್ಕೆ ಆನ್ಸರ್ ಮಾಡಿದ್ರೆ ಮಾತ್ರ ನಾನು ಮುಂದುವರಿತೀನಿ, ಇಲ್ಲ ಮುಂದುವರಿದಿಲ್ಲ. ನಾನು ನಿಮಗೆ ಒಂದೊಂದು ಚಿಕ್ಕ ಬೈಂಡ್ ತಾನೆ ಹೇಳ್ತಾ ಇದ್ದಾನೆ, ಚಿಕ್ಕದೊಂದೊಂದು ಬೈಂಡ್ ತಾನೆ, ಇಷ್ಟೇ ಆಗಲ್ಲ ಸಾಕು. ವಾಕ್ಯ ಕೊಡೋದನ್ನ ಬರೆದಿಟ್ಕೊಳ್ಳಿ, ಮಾನೇಲಿ ವಾಕ್ಯನ ಓದಿ. ಮಾನೇನಿಗೆ ನಾನು ದೊಡ್ಡ ಬೈಬಲ್ ಕೊಡ್ತೀನಿ, ಗೊತ್ತಾಯ್ತಾ? ಧರ್ಮಗೋಸ್ಕರ ಅದು ಇದ್ದಿರ್ತಲ್ಲ ಅದನ್ನು ನೋಡ್ಕೊಳ್ಳೋಕ್ಕೋಸ್ಕರ ಅಲ್ಲೆಲ್ಲ ನೋಡಿ ನಮಗೆ ತಿಳಿಸಿ ಹೇಳಲೇಬೇಕು. ಕಳೆದ ವಾರದಲ್ಲಿ ಕೊಟ್ಟ ಪ್ರಾರ್ಥನೆ ಯಾವುದು? ಏಕಾಂತವಾಗಿ ಒಬ್ಬರೇ ಇದ್ದಾಗ ಮಾಡುವಂಥ ಪ್ರಾರ್ಥನೆ. ಈಗ ಸಂಸಾರದಲ್ಲಿ ಏನಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ಕೊಟ್ಟೆ. ನೆಕ್ಸ್ಟ್ ನಾವು ಸಭೆಯಲ್ಲಿ ಯಾಕೆ ಪ್ರಾರ್ಥನೆ ಮಾಡಬೇಕು, ಜನಗಳ ಮಧ್ಯೆ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ಕೊಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಇವತ್ತು ಆ ಒಂದು 5 ಭಾಗದ ಬಗ್ಗೆ ದೇವರು ಕೃಪೆಯಿಂದ ಕೊಟ್ಟರು. ಆ 5 ಭಾಗದಲ್ಲಿ ನಮ್ಮ ಕುಟುಂಬದಲ್ಲಿ ಗಂಡನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡಬೇಕು, ಹೆಂಡತಿನ ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡಬೇಕು, ಮಕ್ಕಳನ್ನ ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡಬೇಕು, ಗರ್ಭಫಲ ದೇವರ ಒಂದು ಬಹುಮಾನ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸಾಲು ಸಂತತಿನ ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡಿ, ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಪೂರ್ಣ ಹೃದಯ, ಪೂರ್ಣ ಮನಸ್ಸು ಮತ್ತು ಪೂರ್ಣ ಶಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಎಷ್ಟೋ ಥರದ ಪ್ರಾರ್ಥನೆಗಳ ಬಗ್ಗೆ ಹೇಳಿದೆ. ಸಂಸಾರದಲ್ಲಿ ಇದು ಇದ್ದರೆ ಮಾತ್ರ ನೀವು ಸಭೆಗೆ ಹೋದಾಗ ಅಲ್ಲಿ ಆಶೀರ್ವಾದ. ನನ್ನ ಮನೆಯಲ್ಲಿ ನಾನು ಪ್ರಾರ್ಥನೆ ಇಲ್ಲದ್ರೆ ಸಭೆಗೆ ಬಂದು ಪ್ರಯೋಜನ ಇಲ್ಲ. ಹಾಗಾದರೆ ಕನಕಮ್ಮನಿಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಒಬ್ಬರೇ ಮಾಡಿ. ಸಂಸಾರದಲ್ಲಿ ಮಾಡೋಕ್ಕಾಗಲ್ಲ, ಮೆಲ್ಲೆ ಅಭ್ಯಾಸ ಮಾಡಿ, ಮೆಲ್ಲೆ ಏನು ಮಾಡಿ ಅಭ್ಯಾಸ ಮಾಡಿ. ಈಗ ಇವಳು ಪ್ರಾರ್ಥನೆ ಇರಲಿಲ್ಲ, ಅಜ್ಜಿ ಏನು ಮಾಡಿದ್ರು, ಇವಳ ರೆಡಿ ಮಾಡ್ಕೊಂಡು ಬಂದರು. ಇವಳು ಮೈಯಲ್ಲಿ ಒಂದು ಕೆಟ್ಟ ಶಕ್ತಿ ಇತ್ತು, ಆ ಕೆಟ್ಟ ಶಕ್ತಿ ಬಿಟ್ಟೋಗ್ತಾ ಇರಲಿಲ್ಲ. ದೇವಾಲಯಕ್ಕೆ ಅಲ್ಲಿ ಇಲ್ಲೆಲ್ಲ ಹೋದ್ರು. ನಿಜ ನಮ್ಮ ಮಾತಾಡಿ ಜೋರಾಗಿ ಹೇಳಿ. ಎಲ್ಲ ತವರು ತೋರ್ತರು ಬ್ರೆಡ್ ಇಲ್ಲ ಅಂತಿದ್ರು. ನಾವು ಕೈ ಇಟ್ಟಾಗ ಏನಾಗ್ತಿತ್ತು? ಬ್ರೆಡ್ ಇಲ್ಲ ಅಂತಲೇ ಆಗ ಅಂಕಲ್ ಕರ್ಕೊಂಬಂದು ಪ್ರೇಯರ್ ಮಾಡ್ಸಾಗ ಕೆಟ್ಟ ಶಕ್ತಿ ಬಿಟ್ಟು ಹೋಗಿದ್ರು ಕೂಡ ಕೈ ಇಟ್ಟಾಗ ಏನಾಯ್ತು ಅವಳಿಗೆ? ಬಿದ್ದದ್ರು ಕೆಳಕ ಬಿದ್ದಗಳಗಾರೆ ಮುಗುರಮ್ಮ ನೀನು ಹೆಂಗ್ ರೆಡಿ ಮಾಡ್ಕ ಕರ್ಕೊಂಬಂದೆ ನಂಗಂತೂ ಗೊತ್ತಿಲ್ಲ. ಮೈಯರಿ ಒಂಚೂರು ರಕ್ತನೇ ಇಲ್ಲ ಅಂತ ಹೋಗ್ಬಿಟ್ರು. ನಾನು ಅವ್ರ ತಾಯಿ ಜೊತೆಲಿ ಅವ್ರ ತಂದೆ ಜೊತೆಲಿ ಹೇಳ್ದಿ, ನಿಮ್ಮ ಮನೆಗೆ ಕರ್ಕೊ ಹೋಗೋಕ್ಕಾಗೋದಿಲ್ಲ, ನನ್ನ ಮನೆಗೆ ಕಳಿಸೋ ಹುಡುಗಿನ. ನನ್ನ ಮನೇಲಿ 2 ತಿಂಗಳು ಗಟ್ಟ ಇದ್ದು ನಾ ಪ್ರೇಯರ್ ಮಾಡಿ ಹುಡುಗಿನ ರೆಡಿ ಮಾಡ್ಕೊ ಕರ್ಕೊಬತ್ತೀನಿ. ನೀನು ಏನೂ ತಂದು ಕೊಡ್ಬೇಡ, ಬರೀ ಹುಡುಗಿ ಕಳಿಸು ಅಂತ ಕರ್ಕೊಂಡೋದಿ. ಮನೆಗೆ ವಾರ ಕರ್ಕೊಂಬಂದು ಪ್ರೇಯರ್ ಮಾಡ್ಸೋದು, ಮನೇಲಿ ಪ್ರೇಯರ್ ಮಾಡ್ಸೋದು. ಇವ್ರು ಅಡ್ಗೆ ಮಾಡಿಸಿ ಉಣ್ಸಿ ತಿನ್ನಿಸಿ ಇವಳ ಏಸಪ್ಪನ ಕೃಪೆ ಇದೆ. ಅಂಕಲ್ ದಂಡಕ್ಕೆ ಕರ್ಕೊಬತ್ಲಿ ಇವಳ ನೋಡ್ಬಿಟ್ಟು ಸಂತೋಷ ಪಟ್ಟರು. ಆಮೇಲೆ ಅರ್ಥ ಆಗ್ತಿದೆಯಾ? ಅಂಕಲ್ ದಂಡೆ ಕರ್ಕೊಂಬಂದಿಲ್ಲ, ಏಸಪ್ಪನ ದಂಡೆ ಕರ್ಕೊಂಬಂದರು. ನಾನು ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತ ಮಾಡಿದ್ರು. ಇವತ್ತು ಈ ಮಗಳಿಗೆ ಪ್ರಾರ್ಥನೆ ಮಾಡದೆ ವಿಧಿ ಇಲ್ಲ. ಹೊರಗಡೆ ಲೋಕದ ಕಾರ್ಯ ಮಾಡಬೇಕಾದ್ರೆ ಏಸಪ್ಪನ ಬಗ್ಗೆ ಭಯ ಬರ್ತಾ ಇರ್ತದೆ. ಇದನ್ನೇ ಅಭ್ಯಾಸ ಮಾಡಿಸಿ ನಿಮ್ಮ ಮಕ್ಕಳಿಗೆ ಅಂತ ಹೇಳಿದ್ರು. ಅಭ್ಯಾಸ ಮಾಡಿಸಿ, ಗೊತ್ತಾಯ್ತಾ? ಒಬ್ಬ ಅಜ್ಜಿಯಿಂದ ಮೊಮ್ಮಗಳ ರಕ್ಷಣೆ ಅಂದ್ಕೊಂಡ್ಲು. ಒಂದು ನಿಮಿಷ ಯಾರು ಮಾತಾಡಬೇಡಿ, ಮುಗಿಸ್ಬಿಡೋಣ, ಟೈಮ್ ಆಯಿತು. ಒಬ್ಬ ಅಜ್ಜಿಯಿಂದ ತಿಮೋತಿ ರಕ್ಷಣೆ ಹೊಂದಿದ. ಹಾಗೇನೆ ನಿಮ್ಮಿಂದ ನಿಮ್ಮ ಮಕ್ಕಳು ಮರಿಮಕ್ಕಳ ರಕ್ಷಣೆ ಹೊಂದಬೇಕು. ನೀವು ಈಗಲಿಂದನೇ ಪ್ರಯತ್ನ ಮಾಡಿ. ಬಾರೋ ಜೋಸು ಟಿ ವಿ ನೋಡೋಕೆ ಕೂತ್ಕೋ, ಈಗ ಲೇಟಾಗಿ ಬಂದವ ಮುಗಿಯೋ ಟೈಮಲ್ಲಿ. ಬಾರೋ ಜೋಸು ಕೂತ್ಕೋ, ಬಾರೋ ಕವನ ಕೂತ್ಕೋ, ಬಾ ಕೀರ್ತನ ಕೂತ್ಕೋ. ಈಗ ವಾ ಬಂದ್ರಿ ಮುಗ್ದಾಯ್ತವ, ಆಯ್ತಾ? ಅಲೆಲಿಯಾ ಅಲೆಲಿಯಾ ಅಲೆಲಿಯಾ. ಹಾಗಾದರೆ ಸಂಸಾರದಲ್ಲಿ ನಾವು ಹೆಂಗೆ ಪ್ರಾರ್ಥನೆ ಮಾಡ್ಬೇಕು ಹೇಳಿದಲ್ಲ. ಈಗ ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಪಕ್ಕದ ಮನೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಯೌವನಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡಿ. ತಂದೆ ತಾಯಿಗಳೇ, ನಿಮ್ಮ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬದಲ್ಲಿ ಇವತ್ತಿನಿಂದ ದೇವರು ಕಾರ್ಯ ಮಾಡಲಿಲ್ಲ ಅಂದರೆ ಕೇಳಿ, ಈ ಗುಡ್ ಫ್ರೈಡೆ ಒಳಗಡೆ ನಿಮ್ಮ ಕುಟುಂಬದಿಂದ ಒಳ್ಳೆ ಅಭಿಷೇಕದ ಸಾಕ್ಷಿ ಬರ್ತದೆ. ನಂಬುದ್ರೆ ದೇವ್ರ ಮಹಿಮೆ ಕಾಣ್ತೀರಾ. ಆಮೇನ್ ಆಮೇನ್ ಆಮೇನ್. ಕ್ಲೋಸ್ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರ ಮುಖದಲ್ಲೂ
ಪ್ರಾರ್ಥನೆ ಕಳೆ ಬಂತು. ಇವತ್ತು ಸೈತಾನ ಮತ್ತೆ ಚಟ್ನಿ ಆಗ್ಬಿಡ್ತಾನೆ ನಾನು. ಗುಡ್ ಫ್ರೈಡೆ ಒಳಗಡೆ ನಿಮ್ಮ ಮನೇಲಿ ಸೈತಾನ ಇರೋದಿಲ್ಲ, ನನಗೆ ಗ್ಯಾರಂಟಿ ಗೊತ್ತು ಚಟ್ನಿ ಆಗ್ಬಿಡ್ತಾನೆ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಪರಲೋಕದಲ್ಲಿದ್ದ ನಮ್ಮ ತಂದೆಯಾದ ದೇವರೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಸಂಸಾರದಲ್ಲಿ ಯಾಕೆ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕಂತ ತೋರಿಸ್ಕೊಟ್ಟಪ್ಪ ಸ್ತೋತ್ರ. ಅಪ್ಪ, ನಾವು ಇಂಥ ಗಂಡ ಸಿಕ್ತ ಅಂಥ ಗಂಡ ಸಿಕ್ತ ಅಂತ ಹೇಳೋದಕ್ಕಿಂತ ಸಿಕ್ಕಿರತಕ್ಕಂಥ ಕುಟುಂಬಕ್ಕಾಗಿ ನಾವು ಸ್ತೋತ್ರ ಮಾಡಬೇಕು ಸ್ವಾಮಿ. ಬೈಬಲ್ ವಾಕ್ಯದಲ್ಲಿ ಯಾವ ಥರ ಹೇಳಿದಾರೋ ಅದ್ರ ಪ್ರಕಾರನೇ ಮಕ್ಕಳನ್ನ ಬೆಳೆಸಲಿಕ್ಕೆ ಸಹಾಯ ಮಾಡಪ್ಪ. ಅಪ್ಪ, ನಾವು ಅಭ್ಯಾಸ ಮಾಡಿಸ್ಬೇಕು ಅಂತ ತೋರಿಸ್ಕೊಟ್ಟಪ್ಪ. ಪ್ರಾರ್ಥನೆ ಒಂದು ಅಭ್ಯಾಸ ಸ್ವಾಮಿ, ಪ್ರಾರ್ಥನೆ ಒಂದು ಪ್ರಸನ್ನತೆ ಸ್ವಾಮಿ, ಪ್ರಾರ್ಥನೆ ಒಂದು ಅಭಿಷೇಕ ಸ್ವಾಮಿ. ಇದರೆಲ್ಲದರ ಮೂಲಕ ನಿನ್ನ ನಾಮ ಮಹಿಮೆ ಆಗಲ್ಲ ಸ್ವಾಮಿ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿ ಬಂದ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಆಮೇನ್.